7490 KA10 ಗಾಡಿ, ಯೆಲ್ಲೋ ಕಲರ್ದು ಅಪೆ ಗಾಡಿ ಹೋಗ್ತಾ ಇರೋದಲ್ಲಿ ಅಂತ ಮುಂದೆ ಪಾಸಾದ ಅಲ್ಲಿ ಹೋಗ್ತಿರೋ ಸ್ಪೀಡ್ ನೋಡ್ರೆ ಗೊತ್ತಾಗುತ್ತೆ ಹೋಗ್ತಾ ಅಂತ ಎಷ್ಟೇ ಬರ್ತಾರೆ ಲಾಗ್ ಬೌನ್ ಬಾಲ ಕುಚ್ಚಿ ಬತ್ತಲ್ಲಿ ಇರೋದೇನಂದರೆ ಅದೇನು ಆಟೋ ಅದು ಅಪೆ ಗಾಡಿ ಸ್ಟೋರಿ ಯೆಲ್ಲೋ ಕಲರ್ದು ಅಂದರೆ ಅದೇ ಸಂತೃಪ್ತಿ ಊಟ ಅದರ ರಿಲೇಟೆಡ್. JS 8779 ಓಂಡ್ ಆ್ಯಕ್ಟಿವ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೋಗ್ತಾ ಇದ್ದಾರೆ ಅದೇ ಗಾಡಿ. ಸಿಕ್ಕಾಪಟ್ಟೆ ಕ್ಲೋಸಪ್ಪಲ್ಲ ಅದ ಅವ್ರ ಕಡೆ ಜೀವ ಅದು ಸುಮಾರು ಹೊತ್ತು ಆ ಕಡೆ ಕ್ಯಾಮ್ರಾದಲ್ಲಿ ಮಾತಾಡೋವರೆಗೂ ಇಲ್ಲಿ ಎಂಟು ಅದು ಸಿಕ್ಕಾಪಟ್ಟೆ ಕ್ಲೋಸಪ್ಪಲ್ಲಿ ಹೊಡ್ಕೊಂಡು ಹೋಗೋ ಪ್ರಯತ್ನ ಉಂಟು. ದಸರಾ ದುರ್ಗಾ ಪರಮೇಶ್ವರಿ ಡಸ್ಟರ್ ಕಾರು ಕಾರ ಎಷ್ಟೊಂದು ಆಯಿಲ್ ಇದೆ. ಆ್ಯಕ್ಚುಲಿ ಇದೇನೆಂದರೆ ಬೇಕಾದಂಥ ಆಯಿಲ್ ಜಾಸ್ತಿ ಹಾಕಿರೋದು. ಈ ಮಧು ಟಿಫಾನಿಸ್ ಇದೆಯಲ್ಲ, ಮಧು ಟಿಫಾನಿಸ್ ಮುಂದ್ಗಡೆ ಅಲ್ಲಿ ರಕ್ತ ಅಂತ ತೋರಿಸೋದಲ್ಲ ನೆನೆ, ಆ್ಯಕ್ಚುಲಿ ಅದು ರಕ್ತ ಅಲ್ಲ, ಅದು ಡ್ರೈನೇಜ್ ಒಳಗಡೆಯಿಂದ ಬರ್ತಾ ಇರುವಂಥ ಆಯಿಲ್ ಅದು. ಆದರೆ ಹೋಟ್ಲಿಂದ ಆಯಿಲ್ ಕಂಟೆಂಟ್ ಎಲ್ಲ ಈಚೆ ಹೋಗ್ತಾರಲ್ಲ, ಸೊ ಅಲ್ಲಿ ಇದು ಬರ್ತಾ ಇರೋದು ಏನೋ ಆಯಿಲಿ ಈಚೆಗೆ ಓವರ್ಫ್ಲೋ ಬರ್ತಾ ಇರೋದು. ಅದು ಬೋರಿ ಕಟ್ಕೊಂಡು ಅದು ಬೇಕಾಗಂತ ಇಂಟೆನ್ಷನ್ಲಿ ಮಾಡಿರೋದು. ಲಕ್ಷ್ಮಮ್ಮ ಅವ್ರ ಮನೇಲಿ ಅಷ್ಟೇ ಬಂದೂರಲ್ಲಿ ಇದನ್ನೆಲ್ಲ ಲಕ್ಷ್ಮವ್ರ ಮನೇಲಿ ಸಿಕ್ಕಾಪಟ್ಟೆ ಆಯಿಲ್ ಹಾಕ್ತಿದ್ರು. ಎಷ್ಟು ಮಟ್ಟಿಗೆ ಆಯಿಲ್ ಹಾಕ್ತಿದ್ರು ಅಂದರೆ ನಾನೇಗೋ ಯಾಕೆ ಆಯಿಲೆಲ್ಲ ಇಷ್ಟೊಂದು ಹಾಕ್ತಿಯ ಕಡಿಮೆ ಹಾಕೋ ಎಣ್ಣೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಆ ಮಟ್ಟಿಗೆ ಹಾಕ್ತಿದ್ರು. ತಿಂದರೆ ತಟ್ಟೆಲಿ ಇಟ್ಕೊಂಡಿರೋದು, ಇಲ್ಲಿ ಕವರಲ್ಲಿ ಇಟ್ಕೊಂಡಿದೆಯಲ್ಲ ಇದೇ ರೇಂಜ್ಗೆ, ಈ ಕವರಲ್ಲಿ ಇಟ್ಕೊಂಡಿದೆಯಲ್ಲ ಇದೇ ರೇಂಜ್ಗೆ ಆಯಿಲ್ ಕೈಗೆ ತಟ್ಟೆಲೆಲ್ಲ ಉಳ್ಕೊಂಡಿರೋದು. ಬೇಕಾದ್ರೆ ಸ್ಪೂನ್ ಹಾಕ್ಬಿಟ್ಟು ಬಾಚ್ಬೋದು, ಅಷ್ಟೊಂದು ಎಣ್ಣೆ ಇರ್ತಿತ್ತು ಲಕ್ಷ್ಮಮ್ಮ ಅವ್ರು ಮಾಡೋ ಅಡುಗೆಯಲ್ಲಿ. ಸೊ ಇದೆಲ್ಲ ರಿಲೇಟೆಡ್ ಆಯಿಲ್ ಜಾಸ್ತಿ ಹಾಕೋದು ಬೇಕಾಗಂತ ಅವ್ರಿಗೆಲ್ಲ ಇಷ್ಟಿದೆ. ಆ್ಯಕ್ಚುಲಿ ಒಂದು ಹ್ಯಾಪಿನೆಸ್ ಟಿ ಶರ್ಟ್ ಆಯಿತು. ಇಲ್ಲಿ ನಿಂತು ಒಬ್ಬ ಬಾಣಲಿ, ಅಲ್ಲೂ ಒಬ್ಬ ಬಾಣಲಿ ಹೋದ. ಆ್ಯಕ್ಚುಲಿ ಸ್ಟೋರಿ ಏನಿದು ಏನು ಇದು ಬೇಕು ಅಂತ ತೋರಿಸಲ್ವ,
ಅದೇನಾದ್ರು ಆ್ಯಕ್ಟಿವಿಟೀಸ್ ಕ್ರಿಯೇಟ್ ಮಾಡಿ ತೋರಿಸ್ತಿರೋದು ಅಂದರೆ ಈ ಊಟ ಮಾಡ್ತಿದ್ಯಲ್ವಾ ಆಲ್ವೇಸ್ ಟಿ ಶರ್ಟಲ್ಲಿ ಏನಂದರೆ ಯಾವಾಗಲೂ ಹೀಗೆ ಅಂತ ಅಲ್ಲಿ ನಂಬರ್ 1 ತೋರಿಸ್ತಾ ಬಿಡುವೆ ಲಕ್ಷ್ಮೇಂದ್ರ ಬಾಲಂಗುಚಿ. ಅದೇನೋ ಇದು ಕತೆ ಅಂದರೆ ಸಾಂಸ್ಕೃತಿಕ ಏನಾಗಿದೆ ಬಸವ ಜಯಂತಿ ಆಚರಣೆ ಸಾಂಸ್ಕೃತಿಕ ಪ್ರತೀಕ. ಅದು ಏನಂದರೆ ಹಾಗೆ ಬಾಣಲೆ ಆಗುತ್ತೆ ಫುಲ್ಲು ಅಂತ. ಏನು ಊಟ ಮಾಡ್ತಿದ್ಯಲ್ಲ ಇಲ್ಲಿ ಅಷ್ಟು ಜನ ಬಾಣಲೆ ಹೋಯ್ತು ಅಂದರೆ 1 2 3 4 5 6 ಐಶ್ವರ್ಯ ಬಳಂಗೋಜಿ ಹುಡುಗಿ ಐಶ್ವರ್ಯ ಅರ್ಜುನ್ ಬಳಂಗೋಜಿ 70 ಲೀಟರ್ಸ್. ಸುತಾ ಬಳ್ಳಾಳ್ ಬ್ಯಾಲೆ ವಾಟರ್ ಬಾಟ್ಲ್. ಇದು ಮ್ಯಾಕ್ಸ್ ಮಂಜುಳಾ ಬಳಂಗೋಜಿ. ಅದೇ ಏನಂದರೆ ಹ್ಯಾಪಿನೆಸ್ ಕಿತ್ ತೊಗೊಳ್ತೀವಿ ಅಂತ ಅಂದರೆ ಊಟ ಕೊಟ್ಬಿಡ್ತಾರೆ. ಊಟ ಕೊಟ್ಬಿಟ್ಟು ಆ ಊಟ ತಿಂದಮೇಲೆ ನಿನಗೆ ತಲೆ ಇದಾಗೋಗುತ್ತೆ ಅಂತ, ಏನೋ ಕೂದಲೆಲ್ಲ ಉದುರೋಗುತ್ತೆ, ತಲೆ ಕೂದಲು ಉದುರೋಗುತ್ತೆ, ದಪ್ಪಕ್ಕಾಗೋಗ್ತೀಯ, ದಪ್ಪಕ್ಕಾಗೋಗಲಿ ಹೊಟ್ಟೆ ಬೆಳೆಸ್ಕೊಳ್ಳಿ ಅಂತ ಕೊಟ್ಟಿರೋದು ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರಲ್ಲ ಅವ್ರು. ಆ್ಯಕ್ಚುಲಿ ಯಾಕಂತ ಕ್ರಿಯೇಟ್ ಮಾಡ್ತಾರೋದು ಅಂದರೆ ಹ್ಯಾಪಿನೆಸ್, ಆನಂದ, ಸಂತೋಷ ಟೈಟಲ್ತೀನಿ. ಇನ್ನೂ ಒಂದು ಏನಂದರೆ ಐಶ್ವರ್ಯ ಅರ್ಜುನ್ ಬಾಲಂಗುಚಿ ಇಲ್ಲಲ್ಲ ಹುಡುಗಿ ಬ್ಯಾಲೆ ಯಾವುದೋ ವಾಟರ್ ಬಾಟ್ಲ್ ಇದೆಯಲ್ಲ ಅದು ಹಾಕ್ಕೊಂಡಿದ್ದು, ಅದು ಬಳ್ಳಾಳ್ ನೆಟ್ವರ್ಕ್ ಬರುತ್ತೆ. ಅಂದರೆ ನಾನು ಕೂಡ ಅಂದರೆ ಐಶ್ವರ್ಯ ಅರ್ಜುನ್ ಕೂಡ ಶ್ರುತಾ ಬಳ್ಳಾಳ್ ಥರನೇ ಕೆಲಸ ಮಾಡ್ತಾಳೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾಳೆ. ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ ನಾನು, ನಾಟಕ ನನ್ನ ಮಗ ಅಲ್ಲಿಂದ ಇಲ್ಲಿ ಬಂದಿರೋದು. ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದ. ಇನ್ನೇನೋ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾನೆ ಕೇಳಿಸ್ಕೊಳ್ಳಿ. ಬಂದು ರೆಡಿ ಮಾಡ್ಕೊಡ್ತೀನಿ. ಬಟ್ ಈ ಅಮ್ಮ ಗುರು ಇಲ್ಲೇ ತೊಳಿತಾಳೆ ಗುರು. ಇವಾಗ ನೋಟಿಸ್ ಮಾಡಿ ಏನು ಅಷ್ಟೊತ್ತಿಂದ ಎಷ್ಟು ಪಾಯಿಂಟ್ ಬಂದಾಗಿದೆ ವೀಡಿಯೋ ಕವರ್ ಮಾಡ್ತಿದ್ದಾನೆಲ್ಲ ಎಲ್ಲ ವೀಡಿಯೋಸಲ್ಲಿ ಇದ್ದಾಳೆ. ಅಲ್ಲಿ ಬಂದು ನನಗೆ ಆಲ್ಮೋಸ್ಟ್ 1/4 ಗಂಟೆ ಮೇಲಾಗಿದೆ. 1 ಬಾತ್ ತಿಂದಾಯಿತು, 2ನೇ ಬಾತ್ ತಿಂತಾ ಇರೋದು. ಇನ್ನೂ ಇಷ್ಟ ಆಗೋದಲ್ಲ ಅಳ್ಳಾಡಿಸ್ತಾಳೆ. ಒಂದು ದಿವಸ ಕೂಯ್ತಾಳೆ ಗುರು. ಮ್ಯಾಕ್ಸ್ ಮಂಜುಳಾ ನಮ್ಮನ್ನು ತಪ್ಪಾಗಿ ತಿಳ್ಕೊಂಡು ಅವನು ಹಂಗೆ ಹಿಂಗೆ ಅಂತ ಇರ್ಬೇಕಂತ ಹೊಳಿತಾವಳೆ. ಈಗ ಹಬ್ಬ ಕೂತ್ಕೊಂಡು ಕೂಲಿ ಜಾಗ ಇಟ್ಕೊಂಡು ಹೋಗ್ತಾರಲ್ಲ ಅವನ ಕಡೆ ಅವನ ಸಮಾಜ ಹೋಗುತ್ತಿರೋದು. ಇಲ್ಲಿ ಇವಳು ಮ್ಯಾಕ್ಸ್ ಅಲ್ಲ. ಅವತ್ತು ಸುಮ್ಮನೆ ಬರೀತಾನೆ ಈ ಸ್ಟೂಡೆಂಟ್ ಅದನ್ನೆಲ್ಲ ಕಲಿತಾವನೆ. ಅದ್ರಲ್ಲಿ ಆಗಲ್ಲ ಬೈ. ಬಸ್ಸು ಅಂತ ಬಸ್ಲೆ ಅವನ್ ತಗೊಂಡಿತ್ತು ಇವತ್ತು ಬೇರೆ ಟ್ರೈನ್ ನೋಡ್ತೇನೆ ಓ ಇದು 11:45 11:45 ಹೋಯ್ತು. 10:45 ಬರೀ ಅವಾಚ್ಯ ಶಬ್ದಗಳೆಲ್ಲ ಬೈದಾಡ್ತಾವೆ ಹುಡುಗರು.
ಕಲರ್ ಯಾವುದು ಮುಳ್ಳಯ್ಯ ಮುದ್ದೆ ನಾಲ್ಕು ಕಾರ್ಡ್ ಎತ್ಕೊಂಡು ಓ ಎರಡೆರಡು ಬರ್ತದೆ ಎಲ್ಲೋ ಅವನ್ ಆಧಾರ್ ಕಾರ್ಡ್ ಸುಳ ಸಾಲ ನಿಲ್ಸ್ಕೋಬೇಕು ಹೆಂಗೆ ಆರ್ಕಡ ಸ್ವಲ್ಪ ಜಾಗ ಯಾವ ಕಲರ್ ಟ್ರೈನ್ ತುಂಬ ಹುಡುಕ್ತಾವೆ. ಮಾತಾಡೋಗಿಲ್ಲ ಅವರು ಊರ್ಲಿ ಅವ್ರ ಮನೆ ಹೆಣ್ಮಕ್ಳು ತರ್ಬೇಕಾದ್ರೆ ಪುಣ್ಯ ಮಾಡಿದ್ದೇನೆ. ನಂಜನಗೂಡು ದೇವಸ್ಥಾನಕ್ಕೆ ಹೋಗುವಂಥ ಅವ್ರ ಕತೆ. ಎಲ್ಲ ಬೋಗಿಗಳು ಹುಡುಗರದೇ ಹಾವಳಿಗುರು ಇವತ್ತು, ಯಾಕೆ ಅಂತ ಗೊತ್ತಿಲ್ಲ. ಓಯ್ ಆರ್ಗನೈಸ್ಡ್ ಇದು, ಪೂರ್ತಿ ಆರ್ಗನೈಸ್ಡ್ ಎಲ್ಲ. ಬೇಕಂತ ಅಲ್ಲಿ ಗಲಾಟೆ ಮಾಡಿದಾಗ ಈ ಕಡೆ ಬರ್ತೀನಿ ಅಂತಲ್ಲ, ತುಂಬ ಹುಡುಗರವೆ ಇವತ್ತು. ಫ್ರೀ ಫೈರ್ ಇಲ್ಲ ಸೆಲೆಕ್ಟ್ ಮಾಡಿದ್ರೆ ಮೊಯ್ಗಾದ್ರೆ ಕೂಡ ಓ ಮೈ ಗಾಡ್. ಕಾಸಲ್ಲ ಅಂತಲ್ಲ ನೀನ್ ಕಾಣಿಸ್ತಲ್ಲ ಅಷ್ಟೇ. ಪಾರ್ಟಿ
ಚೀಟಿ ಹಾಂ ಚೀಟಿ ಅಂದ್ರೆ ನಮ್ಮ ಮಳೆ ಬಂದ ಚೀಟಿ ಅಂತ ಬರೀ ದಂಡು ಎಲ್ಲ ಮುಗಿತ ಮೇಲೆ ಹೌದು ನೋಡಿರ ಬರ್ತಾನೆ ಬಡಿತು ಅಂತ ಹೇಳ್ತಾರೆ ಹೊಸರು ಬಂದು ಆಡೋದಿಲ್ಲ ಅವ್ರು ಆಡೋದೇ ಆಡ್ಕೊಂಡು ನಂಜನಗೂಡಲ್ಲಿ ಮಳೆ ಇತ್ತು, ಇಲ್ಲಿ ಬಿಸಿಲಿದೆ. ಮೈಸೂರಲ್ಲಿ ಬೆಳಿಗ್ಗೆ ಬಿಸಿಲಿತ್ತು. ಅದು ಕರ್ಕೊಳಗೆ ಹೋದಾಗ ಅಲ್ಲಿ ಮೋಡ ಇತ್ತು. ನಂಜನಗೂಡಿಗೆ ಹೋದ್ರೆ ಬಿಸಿಲು ಮಳೆನೇ ಬರ್ತಾಯಿತ್ತು. ಸೊ ಸ್ನಾನ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಕಡ್ಕೊಳ್ಳೋದಲ್ಲೇ ಸ್ನಾನ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ನಂಜನಗೂಡಲ್ಲಿ ಮಳೆನೇ ಬರ್ತಾಯಿತ್ತು. ಸೊ ವಾಪಸ್ ಬಂದೆ. ಸೊ ಈ ಕಡೆಯಿಂದ ಹೋಗೋ ಯಾವುದೇ ಸಮಸ್ಯೆಗಳಿರಲಿಲ್ಲ. ಬಟ್ ಆ ಕಡೆಯಿಂದ ಬರ್ಬೇಕಾದ್ರೆ ಸಿಕ್ಕಾಬಿಟ್ಟೆ ತೊಂದರೆ ಕೊಟ್ಟರು ಹುಡುಗರು. ಎಲ್ಲ ತುಂಬಿ ತುಳುಕ್ತಾಯಿದ್ರು. ಇಲ್ಲೂ ಸೌಂಡ್ ನೋಡಿ ಹಿಂದೆ ಕೊಯ್ಯೋ ಅನ್ಸ್ಕೊಂಬತ್ತವನೆ. ಸೊ ಸ್ಟೋರಿ ಇದು. ಆದರೆ ನಂಜನಗೂಡಿಗೆ ಹೋಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು ನಂಜನಗೂಡಿಂದ ಮತ್ತೆ.
ಇಲ್ಲಿ ಆ್ಯಕ್ಚುಲಿ ರಾಜೇಶ್ದು ಇದಾಯಿತು, ಸ್ಕೂಟರ್ ಆಯಿತು ಒಂದು. ಅಲ್ಲಿ ನಿಂತ್ಕೊಂಡಿರೋನು ರಾಜೇಶ್ ಆದೇಶ ಆಗಿದೆ ಅನ್ನೋ ಕಾರಣಕ್ಕೆ ನಿಂತಿರೋದು. ಅಂದರೆ ಸುಮ್ಮನೆ ನೋಡೋದು, ಊಟ ಮಾಡ್ತಾ ಇದ್ದೀವಲ್ವಾ, ಸುಮ್ಮನೆ ನಿಂತ್ಕೊಂಡು ನೋಡೋದು. ಬರೀ ಅವ್ನು ಒಬ್ಬನೇ ಅಲ್ಲ, ಅವನ ಜೊತೆ ಇನ್ನೂ 3 ಜನ ಹುಡುಗಿದ್ರು. ಹೆಂಗಸರು ಚೂಡಿದಾರ ಹಾಕೊಂಡಿದ್ದು ಸುಮಾರು ಜನ ಇದ್ದರು. ನಿಂತ್ಕೊಂಡು ನೋಡ್ತಾಯಿದ್ರು. ರಾಜೇಶ್ ಸ್ಕೂಟರ್ ಬೈಕ್, ರಾಜೇಶ್ದು ಜುಪಿಟರ್ ಇದೆಲ್ಲ ರಾಯಲ್ದು, ಅದು ಸ್ಕೂಟರ್ ಪಾಸ್ ಆಯಿತು ಅಂದರೆ ರಾಜರ ಆದೇಶ ಆಗಿದೆ, ಅದಕ್ಕೆ ನಾವು ನೋಡ್ತಾ ಇದ್ದೆ ನಾನು ಅಂತ. ಅದು ಆ್ಯಕ್ಚುಲಿ ಚರಣ ಓಡಿಸೋ ಸ್ಕೂಟ್ರು. ಅವ್ರು ಥರದ್ದು ಹಂಗಲ್ಲ, ನಡ್ಕೊಂಡು ಹೋಗ್ಬೇಕು ಅಂತ ಪಾದ. ಇಲ್ಲಿ ನೋಡಿ ಸರ್ ಎಷ್ಟು ನೋಡೋಯ್ತಾ ಒಳ GB 6419 ಚರಣ ಡೈಡಲ್ ಟೀಮ್. ಅಂದರೆ ನಡ್ಸ್ಕೊಂಡು ಓಡಾಡ್ತೀವಿ ನಿನ್ನ ಅಂತ, ನಡ್ಕೊಂಡು ಓಡಾಡ್ತೀವಿ ಅಂತ ಆ್ಯಕ್ಚುಲಿ ನಾವು ಹೋಗೋದು ಅಲ್ಲಿ ಗಾಡಿ ಹೋಗ್ತಿದ್ದಲ್ಲ, ಮಹೇಂದ್ರ ಕಂಪ್ತಿದ್ದು ವೀರೋನ ಯಾವುದೋ ಇದೆ ಗಾಡಿ. ಅದು ಆ್ಯಕ್ಚುಲಿ ಇಲ್ಲಿ ದುರ್ಗ ಇವನು ಯಾರು ಚಾಮುಂಡಿ ಬೆಟ್ಟದ ಕಳ್ಪೂಜೆ ಸ್ಥಳ ಮಗ ಅವನು ಹೋದ. ವಿಭೂತಿ ಮಹದೇಶ್ವರ ಮತ್ತು ಬಿಷಪ್ ರೋದು ಅಂತ ಏನೋ ತೋರಿಸ್ಕೊತಾರೆ ಅದು. ಅದು ನಾನು ಬಿಡ್ಡ, ನಾನು ಆ್ಯಕ್ಚುಲಿ ಬಡ ದೋಸ್ತು ಮತ್ತು ಅದು ಟಾಟಾ ಇಂಟ್ರಾ ಬಗ್ಗೆ ಮಾತಾಡಿದ್ದೆ, ಇದ್ರ ಬಗ್ಗೆ ಮಾತಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಆರ್ಗನೈಸ್ ಇವ್ರು ಹೆಂಗೆ ರೋಡ್ ಮಧ್ಯೆ ಹೋಯ್ತಾನೆ, ರೋಡ್ ಮಧ್ಯೆನೆಲ್ಲ ರೈಟ್ ಸೈಡ್ಗೆ ಹೋಯ್ತಾನೆ ಆಲ್ಮೋಸ್ಟ್. ಅವನು ರೂಲ್ಸ್ ಪ್ರಕಾರ ಸೆಂಟ್ರಲ್ಲಿ ಹೋಗ್ತಾ ಇದ್ದಾನೆ. ಯಾಕಂದರೆ ರೋಡ್ ಡಿವೈಡರ್ ಇದೆ ಅಲ್ಲಿ, ಆದರೆ ರೋಡೇ ಇಲ್ಲ ಅಷ್ಟೇ. ರೋಡೆಲ್ಲ ಬ್ಲಾಕ್ ಆಗೋಗೈತೆ. ಈ ವಿಡಿಯೋ ಮಾಡ್ತಿರೋದು ಫಾರ್ 2 ಮೇಜರ್ ರೀಸನ್. ಒಂದು ಇವನೇ ಡಿಸ್ಟರ್ಬೆನ್ಸು, ಹೊಗೆ ಬೇರೆ ಗುರು, ಹೊಗೆ. ಇನ್ನೊಂದು ಶುವರ್ ಕ್ಯಾನ್. ಅವನು ನಿನ್ನೆ ಹೈಬೀಮ್ ನೋಡಿ, ನಿನ್ನೆ ಇದ್ರ ಹತ್ರ ರೈಲ್ವೆ ಸ್ಟೇಷನ್ ಹತ್ರ ಕವರ್ ಮಾಡಿದ್ನೆಲ್ಲ ಅವನಿದೆ. ಅವನದು ಹೋಂಡಾ ಆ್ಯಕ್ಟಿವ್ ಇಲ್ಲಿ ಇವಂದೇ. ಅದು ಏನು ಮಾಡ್ತಾನೆ ಗೊತ್ತಾ, ಸರ್ಕಸ್ ಗ್ರೌಂಡ್ ಹತ್ರ ಹೋಂಡಾ ಆ್ಯಕ್ಟಿವ್ ಗಾಡಿ ತಂದುಬಿಟ್ಟು ನಿಲ್ಲಿಸ್ಕೊಂಡಿರ್ತಾನೆ. ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಕುತ್ಕೊಂಡು ನಿಂತಿರ್ತಾನೆ. ಇದು ಸತ್ಯಾಂಕಲ್ ಓಡಿಸ್ತಾ ಇದ್ದು ಗಾಡಿ, ಮಂಜು ಆಂಟಿ ಗಂಡ ಸತ್ಯಾಂಕಲ್ ಓಡಿಸ್ತಾ ಇದ್ದಿದ್ದು. ಇವನು ಕಾರ್ ಡ್ರೈವರ್ ಅಶೋಕ್, ಅವನು ಫಾರ್ಮ್ ಟೆಕ್ ಇಂಡಿಯಾ ಲಿಮಿಟೆಡ್. ಸೊ ಅವನೇನು ಮಾಡ್ತಿದ್ದೆ ಅಂದರೆ ಮಧ್ಯ ಅದು ರೋಡ್ ಮಧ್ಯ ಕೂತ್ಕೊಂಡು ತಿಂತಾ ಇದ್ದ. ಏನು ನೋಡಲಿ ಅಂತ ಅಂದ್ಬಿಟ್ಟೆ ರಾಜಶೇಖರನ ಬಾಲಂಗೋಚಿ ಅವನು ಬಾಯಿಗೆ ಎಸ್ಕೊಳ್ಳೋದು. ಅದೇನೋ ತಿನ್ನೋನು ಬಾಯಿಗೆ ಹಾಕೊಂಡು ಕುರುಮ್ ಯಾವಾಗಲೂ ತಿಂತಾನೇ ಇರ್ತಿದ್ದೆ ಒಂದೇ ಸಮ. ಅವನು ಆ್ಯಕ್ಚುಲಿ ಅದಕ್ಕೋಸ್ಕರ ಅವನನ್ನು ಕವರ್ ಮಾಡೋ ಪ್ಲ್ಯಾನೇ ಇರಲಿಲ್ಲ ನನಗೆ. ಅಗೇನ್ ಆಟೋ, ಅದೇ ಆಟೋ ಅವ್ನು ತರದ್ದು, ಅದೇ ಆಟೋ ಅಲ್ಲ, ಅದೇ ದುರ್ಗಾ ಪರಮೇಶ್ವರ ದೇವಸ್ಥಾನ WB 48D 2523 ಗಾಡಿ. ಅದು ವೆಸ್ಟ್ ಬೆಂಗಾಲ್ದು ಗಾಡಿ. ಅದೇ ಹೇಳ್ತಾ ಇದ್ನಲ್ಲ, ಏನು ಹೇಳೋದು, ಅವನು ಆ್ಯಕ್ಚುಲಿ ಆಟೋದವನು ರಿವರ್ಸ್ ಉಲ್ಟಾ ಪಲ್ಟಾ. ಅದು ಅಷ್ಟೇ KA 12 ಗಾಡಿ. ಅದು 12 ಸುರೇಶ್ ಅವರ ಕುಲಪುತ್ರ ಇದ್ದಾನಲ್ಲ ಅರುಣ, ಅವನು. ಅದು ಯಾಕೆ ಈಗ ಸ್ಟೋರಿ ತೆಗೆದಿರೋದು ಅಂದರೆ ನಂಜನಗೂಡಿಗೆ ಹೋಗಿಲ್ವಲ್ಲ ಅದಕ್ಕೆ. ಸೊ ನಂಜನಗೂಡಲ್ಲಿ ಮಳೆ ಬರ್ತಾಯಿತ್ತು, ಇಲ್ಲಿ ಬಿಸಿಲಿತ್ತು, ಈವರೆಗೂ ಬಿಸಿಲಿತ್ತು. ಇವಾಗ ಮೋಡ ಕಚ್ಕೊಂಡಿದೆ, ಬಹುಶಃ ಬೆಳಗಾನ ಮಳೆ ಬರುತ್ತೆ. ಈಗಲೂ ಮಲಿಕೊಂಡ ತಕ್ಷಣಲೇ ಹನಿ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಒಂದು ಸ್ವಲ್ಪ ಮಳೆ ಊದ್ಬಿಟ್ಟು ನಿಂತೋಗ್ಬಿಡುತ್ತೆ. ಯಾಕೆ ಹಂಗೆ ಮಾಡ್ತಾರೆ ಅಂದರೆ ಮರಗಳಲ್ಲಿ ನೀರು ನಿಂತ್ಕೊಬಿಡುತ್ತಲ್ಲ, ಸೊ ಆವಾಗ ಮರದ ಕೆಳಗೆ ಮಲಗೋಕ್ಕಾಗಲ್ಲ. ಗಾಳಿ ಬರ್ತಾ ಆದಾಗಲೆಲ್ಲ ನೀರು ತೊಡ್ತಾ ಇರುತ್ತೆ, ಅವಾಗ ಎಚ್ಚರ ಆಗುತ್ತೆ, ನಿದ್ದೆ ಬರೋಲ್ಲ. ಜೊತೆಗೆ ಬೆಂಚ್ ಮೇಲೆಲ್ಲ ನೀರಿರುತ್ತೆ, ಸೊ ಅಗೇನ್ ನಿದ್ದೆ ಮಾಡೋಕ್ಕಾಗಲ್ಲ, ಮಲಗೋಕ್ಕಾಗಲ್ಲ. ಅದು ಅವರ ಸ್ಟ್ರಾಟಜಿ. ಸೊ ಸ್ಟೋರಿ ಇದು. ಮಳೆ ಶುರು ಆಯಿತು ಆಗಲೇ. ತಪ್ಪೇನಪ್ಪ ಪ್ರಶ್ನೆ ಕೇಳ್ತಾನೆ, ನೀನು ತಪ್ಪೇನಪ್ಪ ಅಂತ. ವಾಟ್ ಪ್ರಶ್ನಿಸೋದು ಪ್ರಮೋದ ದೇವಿ ಪರವಾಗಿ ಪ್ರಶ್ನಿಸ್ತಾ ಇರೋದು ಅವನು. ವಾಟ್ WHAT ವಾಟ್ ಒಡೆಯರ್ ಎಲ್ಲ ಒಂದೇ ನೆಟ್ವರ್ಕಲ್ಲಿ ಬರೋದು, ಅದಕ್ಕೋಸ್ಕರ ಪ್ರಶ್ನಿಸ್ತಾ ಇರೋದು ಅವು ಆಟೋ. ಮಳೆನೇ ಶುರು ಆಯಿತು, ಛತ್ರಿ ಬೇಕಬೇಕಂತ ಹೋಗ್ತಾ ಇರೋದು ಅನ್ಸೋದ ಮಗ.
ನಮ್ಮ ತಂದೆ ಪೂಜ್ಯ ಪಿತಾಶ್ರೀ ಕುತ್ಕೊಂಡ್ರೆ ಹಿಂಗೆ ಆಟ ಆಡ್ತಾಯಿದ್ರು ಮನೇಲಿ. ಅದು ವೀಡಿಯೋ ರೆಕಾರ್ಡ್ ಕೂಡ ಮಾಡಿದ್ದೀನಿ ಸರಿ. ಅದು ಊಟ ಇಟ್ಟಿರೋದು ಅದು ಯಾರು ಕೊಡೋದು ಗೊತ್ತಾ, ಬಹುಶಃ KR ಹಾಸ್ಪಿಟ್ಲ್ ಮುಂಭಾಗ ಒಬ್ಬ ಯಾವುದೋ ಕೀಯಿಂದ ಯಾವುದೋ ಆಟೋಮೋಟಿವ್ಸ್ ಅಂತಲೋ ಯಾವುದೋ ಟೆಕ್ನಾಲಜೀಸ್ ಅಂತಲೋ ಯಾವುದೋ ಒಂದು ಕಂಪ್ನಿ ಒಂದು ತೊಗೊಬಂದು ಊಟ ಕೊಡ್ತಾ ಇದ್ನಲ್ಲ, ಒಡೆಯರ್ಸ್ದು KR ಹಾಸ್ಪಿಟ್ಲ್ ಅದು ಅವ್ರದ್ದಲ್ಲ, ಆ ಥರದ್ದು ಸ್ಟೋರಿ. ಮಳೆ ಬರ್ತಾಯಿದೆ, ಮಲಗೋಕ್ಕಾಗಲ್ಲ ಬಿಡಿ. ನಾನು ಮಲಗಬೇಕು ಅಂತ ಅಂದ್ಕೊಂಡಿದ್ದೆ, ಸೊ ಬಿಟ್ಟಿಲ್ಲ. ನನಗೆ ಗೊತ್ತಿದ್ದೆಲ್ಲ ಆಗುತ್ತೆ ಅಂತ, ಅದಕ್ಕೋಸ್ಕರ ನೆನ್ನೆ ಸಮಯ ಸಿಕ್ತು ಸರ್ಜರಿ ಮೆಡಿಕಲ್ ನಿದ್ದೆ ಹೊಡೆದ್ಬಿಟ್ಟೆ. ಮಾತ್ರ ಬೆಳಗ್ಗೆ 6:30ವರೆಗೂ ಎದ್ದಿಲ್ಲ. ಎಚ್ಚರ ಆದರೂ ಎದ್ದಿಲ್ಲ, ಮಲ್ಕೊಂಡು ಹಂಗೆ ಮತ್ತೆ ನಿದ್ದೆ ಹೊಡೆದೆ. 9 ಗಂಟೆಗೆಲ್ಲ ಮಲ್ಕೊಬಿಟ್ಟಿದ್ದೀನಿ. ನೆನ್ನೆಲ್ಲ ಸಕಲಾಗಿ ನಿದ್ದೆ ಹೊಡೆದಿದ್ದೀನಿ. ಇವತ್ತು ನಿದ್ದೆ ಇಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ. ವಾಟೆವರ್ ಕೆಲಸ ಮಾಡೋಕ್ಕಂತೂ ಅದೇ ಆಗುತ್ತೆ. ಯಾಕೆ ಅಂದರೆ ನೆನ್ನೆ ನಿದ್ದೆ ಮಾಡಿದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ನೋಡ್ತೀನಿ, ಮಳೆ ಬಂದರೆ ಅಚ್ಚುಕಟ್ಟಾಗಿ ಶಿಸ್ತಾಗಿ ಈಗ ಆಲ್ರೆಡಿ ಬ್ಯಾಟ್ರಿ ಮಾಡಿಟ್ಕೊಂಡಿದ್ದೀನಿ, ಬ್ಯಾಕಪ್ಗೆ ಎಷ್ಟು ಬೇಕಷ್ಟು ಶುರು ಮಾಡ್ಕೊಳ್ತೀನಿ ಕೆಲಸ. ಈಗ ಕುತ್ಕೊಳ್ಳೋಕೆ ಜಾಗ ಹುಡುಕಬೇಕು ಅಷ್ಟೇ. ಈಗ ಛತ್ರಿ ತೆಗಿಯೋಕ್ಕೆ ಈ ಜಾಗ ಹುಡುಕೊಂಡಿದ್ದೀನಿ, ಛತ್ರಿ ತೆಗಿಬೇಕು ಬ್ಯಾಗಿಂದ. ಫೋನ್ ಕಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅವ್ರು ಕವರ್ ಮಾಡಿದ್ದೇನಕ್ಕೆ ಅಂದರೆ ಕಿವಿ ಹತ್ರ ಬಂದು ಆ ಕಡೆಯಿಂದ ಬಂದಿದೆ. ಆ್ಯಕ್ಚುಲಿ ನಾನು ಈ ಕಡೆಯಿಂದ ಹೋಗ್ತಾ ಇದ್ದೆ, ಅವ್ರು ಆ ಕಡೆಯಿಂದ ಬರ್ತಾಯಿದ್ರು. ನಾನು ಈ ಕಡೆಯಿಂದ ಹೋಗ್ತಿದ್ದೆ, ಅವ್ರು ಆ ಕಡೆಯಿಂದ ಬರ್ತಾಯಿದ್ರು. ಸೊ ಆ ಕಡೆಯಿಂದ ಬರ್ಬೇಕಾದ್ರೆ ಕಿವಿ ಹತ್ರ ಬಂದ್ಬಿಟ್ಟು ಆಡ್ಕೊಂಡು ಹೋದರು. ಅದು ಅವಾಚ್ಯ ಶಬ್ದಗಳ ಬೈಕೊಂಡು. ಸೊ ಅದಕ್ಕೋಸ್ಕರ ನಾನು ಮತ್ತೆ ಹಿಂದಕ್ಕೆ ಹೋಗಿ ಕವರ್ ಮಾಡ್ಕೊಂಡು ಕವರ್ ಮಾಡಿದ್ದು. ಆ್ಯಕ್ಚುಲಿ ಅವಾಚ್ಯ ಶಬ್ದಗಳ ಬೈದಿದ್ದು ಕೇಳಿಸ್ತು. ಪುನಃ ನೆಕ್ಸ್ಟ್ ಅವ್ರವರ ಬೈದಿದ್ದೇನಲ್ಲ, ಅವರವರ ಬೈಯೋದು. ಅದೇ ಕಿವಿ ಹತ್ರ ಬಂದು ಜೋರಾಗಿ ಹಚ್ಚಾಡೋದು. ರೈಲೊಳಗೂ ಇದೇ ಥರ ಕಿಶೋರರ ಅವಳಿ ಇತ್ತು, ನೆನಪಿರಲಿ. ಇಲ್ಲಿಯೂ ಕರೆಕ್ಟಾಗಿ ಗೇಟ್ ಮುಂದೆ ಪ್ಯಾಚ್ ಹಾಕೋದಕ್ಕೆ ರೆಡಿಯಾಗಿ ಬಂದವರು. ಇದಿದೆಯಲ್ಲ ಒಂದು ಹೀರೋ ಶೋರೂಮ್ ಇದೆಯಲ್ಲ, ಅಲ್ಲಿ ಅವನು ಶ್ರುತಾ ಬಳ್ಳಾಳಿ SH ನೆಟ್ವರ್ಕ್ ಬರೋದಲ್ವ, ಅದಕ್ಕೆ ಫಸ್ಟಲ್ಲಿ ಕುತ್ಕೊಂಡು ಮಾಡ್ತಾ ಇರೋದು. ಇಲ್ಲಿ ಹುಡುಗರೆಲ್ಲ ಆಗಲೇ ಇದಾಗ್ಬಿಟ್ಟಿದ್ದಾರೆ, ಫಿಲಪ್ ಆಗೋದಾರೆ. ಇಲ್ಲಿ ಅಲ್ಲಿ ಎಲ್ಲ ಕಡೆ ಎಲ್ಲೂ ಜಾಗ ಇಲ್ಲ. ಇಲ್ಲಿ ಪಾರ್ಕಲ್ಲಿ ಎಲ್ಲೂ ಜಾಗ ಇಲ್ಲ. ಇಲ್ಲಿ ನಾನು ಮಲಗ್ತೀನಿ, ಬೆಂಚ್ಗಳು ಫಿಲಪ್ ಇದ್ದರೆ. ಸೊ ಅದಕ್ಕೋಸ್ಕರ ಈ ಕಡೆಗೆ ಕಾಲು ನಿಂತ್ಕೊಂಡು ಮಲಗಿರೋದು ಅವರು. ಆ ಹುಡುಗರು ಕೂಡ ಬೆಲೆ ವಾಟರ್ ಬಾಟ್ಲ್ ಇದೆಯಲ್ಲ ಅದೇ ಇಟ್ಕೊಂಡವ್ರೆ. ಅದೇನಕ್ಕೆ ಅಂತ ಅಂದರೆ ಆ ಲೈಟರ್ ಬೇರೆ ಹತ್ತಿಸಿ ತೋರಿಸ್ತಾವ್ರೆ, ಅದಕ್ಕೆ ಕೈ ಲೈಟರ್ ಐತೆ ಅವನಿಗೆ. ಸೊ ಸ್ಟೋರಿ ಏನಂದರೆ ಶ್ರುತಾ ಬಳ್ಳಾಳಿನ ಎಕ್ಸೆಪ್ಟ್ ಮಾಡ್ಕೊ ಅಂತ. ಸೊ ಶ್ರುತಾ ಬಳ್ಳಾಳಿನ ಟೀಮ್ ಒಳಗೆ ಸೇರ್ಕೊಂಡು ಕೆಲಸ ಮಾಡು, ಅವಳ ವಿರುದ್ಧ ಕೆಲಸ ಮಾಡಬೇಡ ಅಂತ ಡೈರೆಕ್ಟ್ ಶೂಟ್ ಮಾಡ್ತಿರೋದು ಈ ಥರ. ಇವಾಗ ನೋಡಿ ಎಷ್ಟೊಂದು ದಿವಸ ವೀಡಿಯೋ ಕವರ್ ಮಾಡಿದ್ದಾನೆ. ಇಲ್ಲ ಪ್ರತಿ ಸರಿನೂ ಅಷ್ಟೇ. ನಾನು ಪಾರ್ಕ್ ಒಳಗೆ ಬಂದಾಗ ನಾನು ಯಾವಾಗ ಶ್ರುತಾ ಬಳ್ಳಾಳಿ ವಿರುದ್ಧ ಅಪ್ಲೋಡಿಂಗ್ ಮಾಡಿರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಅವಾಗ ಫಸ್ಟ್ ಪೇಜ್ ಖಾಲಿ ಇರಲ್ಲ, ಭರ್ತಿ ಇರುತ್ತೆ. ಫುಲ್ ಈಗ ಎಲ್ಲ ಬರ್ತಿದೆ ಬೇಕು ಪಕ್ಕ ಮಾಡಿರೋದಂಗೆ. ಆಮೇಲೆ ತೊಂದರೆ ಕೊಡೋಕ್ಕೆ ಜಾಸ್ತಿ ಸಿಕ್ಕಾಪಟ್ಟೆ ಅದು ತೊಂದರೆ ಕೊಡ್ತಾರೆ. ಇದನ್ನು ಈ ಹಿಂದೆನೂ ವೀಡಿಯೋ ಕವರ್ ಮಾಡಿದ್ದೆ. ಇದು ಬಂದು ಮುಂದೆ ಗೊತ್ತಾಗಲ್ಲ, ಇದು ಕೂಡ ಕಾಣಬೇಕು ಅಂತ ನಮ್ಮ ಸಾಮಾನು ತರಿಸ್ಕೊಂಡು. ಆ್ಯಕ್ಚುಲಿ ಇನ್ನೊಂದೇನೆಂದರೆ ಈ ಶಾರ್ಟು ಬೆಳಗ್ಗೆನೇ ತೆಗಿಬೇಕಾಗಿತ್ತು. ಬೆಳಗ್ಗೆ ಅಂದರೆ ಹಳ್ಳಿ ಮಾರ್ನಿಂಗ್ ಇದ್ನಲ್ಲ, ಆವಾಗಲೇ ಫಸ್ಟ್ ವೀಡಿಯೋ ಈ ಥರದ್ದೇ ಆಗಬೇಕಾಗಿತ್ತು. ಇಲ್ಲೊಬ್ಬ ವರ್ಕೌಟ್ ಮಾಡ್ತಾಯಿದ್ದ, ನಾನು ಅಲ್ಲಿ ಮಲಗಿದೆ ಅಲ್ವಾ. ಸೊ ಎದ್ದು ಹಿಂದಕ್ಕೆ ತಿರುಗಿದ ತಕ್ಷಣ ನೀರು ಬಾಯಿಗೆ ಹಾಕೊಂಡು ಮುಖಕ್ಕೆ ಹೋಗ್ಯಾಕೆ ಅಂತ ಈಗ ತಿರುಗಿದೆ. ಆಗಲೇ ಇದೇ ಪೋಸಲ್ಲಿ ಕೂತಿದ್ದ, ವರ್ಕೌಟ್ ಮಾಡ್ತಾ ಕೂತಿದ್ದ. ಅದು ಕೂತ್ಕೊಬಿಟ್ಟು ಹಿಂಗೆ ಕಾಲು ಸ್ಟ್ರೆಚ್ ಮಾಡೋದು, ಆಳು ಮುಳು ಮಾಡ್ತಿದ್ದ. ಒಟ್ಟು ಇದೇ ಪೋಸು ಸಾಮಂತರ ಸಪೋಸೆಲ್ಲ ಕೂತಿದ್ದ. ಈ ಬಡಿ ಎತ್ತಿದೆ ಎಷ್ಟು ಏನೋ ಕರೆಕ್ಟಾಗಿ ಸ್ಟ್ರೈಟಾಗಿ ಬಂದು ಕೂತ ನೋಡಿ, ಮುದ್ದೆ ಟೈಟ್ ತಿನ್ನೋದು. ಓ
ಇನ್ನೊಬ್ಬ ಪ್ರತಿಭೆ ಬರ್ತಾನೆ, ತೋರಿಸ್ತೀನಿ. ಅಲ್ಲಿ ಬರ್ತಾನೆ, ವಾಕ್ ಬರ್ತಾನೆ, ಆ ಕಡೆ ಹೋಗ್ತಾನೆ. ಜುಟ್ಟು ವೈಟ್ ಕಲರ್ ಜರ್ಕಿನ್ ಹೋಯ್ತಾಯಿದ್ದಲ್ಲ ಹುಡುಗ. ಟ್ರೈನಲ್ಲಿ ಕವರ್ ಮಾಡಿದ್ದೀನಿ ಅವನ್ನ, ಆರ್ಗೇಟಲ್ಲಿ ಕವರ್ ಮಾಡಿದ್ದೀನಿ. ಮತ್ತು ಯಾಕೆ ಪಾರ್ಕೊಳಗೆ ಹೋಯ್ತಾವನು ಅವನು, ಯಾರು ಹುಡುಗಿ ಹಾಕೊಂಬಂದವನೇ ಇವತ್ತು. 2 ಸರಿ ಬಂದಾಗ, ಒಂದು ಸರಿ ಫೋನ್ ಕುಯ್ತಾ ಇದ್ದ ರೈಲಲ್ಲಿ ಕುಯ್ತಾ ಅಷ್ಟು ಹೇಗೆ. ಪುನಃ ಆರ್ಗೇಟಲ್ಲಿ ನಿಂತ್ಕೊಂಡು ಬಸ್ ಹತ್ತ ನಿಂತಿದ್ದ, ನಂದಿಗುಡ್ ಕಡೆಗೆ ಪೋಸ್ಟ್ ಕೊಡ್ತಾಯಿದ್ದ. ಸಾಕು ಹೇಳ್ಬೋದಲ್ಲ. ಆ್ಯಕ್ಚುಲಿ ಮಲಿಕೊಂಡೆ, ಇವತ್ತು ಇದ್ದೇನೆ ಬರಲಪ್ಪ, ಟೈಮ್ ಆಗೋಯ್ತು. ಎದ್ದು ಮುಖ ಮುದ್ದೆ ತೋರ್ಕೊಂಡು ಪೇಪರ್ ವರ್ಕ್ ಆದರೂ ಮಾಡೋಣ. ಸಾಯಂಕಾಲದ ಥರ ಸ್ಕ್ರೀನ್ ಟೈಮ್ ಜಾಸ್ತಿ ಬರುತ್ತೆ, ಅಂದರೆ ಜೊತೆಗೆ ಸ್ವಲ್ಪ ಸೈಲೆಂಟಾಗಿರುತ್ತೆ ಏರಿಯಾ ಅಂತ ಮಲಿಕೊಂಡಿದ್ದೆ. ಮಾಡೋದ ಬೆಳಿಗ್ಗೆ ಗಲಾಟೆ ಇರೋದು ಜಾಸ್ತಿ ಅಂತ ಅಂದ್ಕೊಂಡೆ, ಇದ್ದೇನೆ ಬರಲ್ಲ. ಬಟ್ ಈ ಪೇಪರ್ ವರ್ಕ್ ಮಾಡ್ತೀನಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ. ಇದ್ದೇ ಇಪ್ಪತ್ತೈದಲ್ಲ. ಇವತ್ತು ನಿದ್ದೆ ಮಾಡಿಲ್ಲ, ನಾಳೆ ಬೆಳಿಗ್ಗೆ ಆಟೋಮೆಟಿಕಾಗಿ ನಿದ್ದೆ ಬರ್ತದೆ. ಸೊ ಇವತ್ತು ಪೇಪರ್ ವರ್ಕ್ ಮಾಡಿ ಮುಗಿಸ್ತೀನಿ. ಮತ್ತು ತುಲ್ನಾಕ್ಕೆ ಅವಳೆಲ್ಲ ಹಿಂಗಡೆ ಹೋಯ್ತಾಳೆ, ಮಧ್ಯೆ ಬರ್ತಾಳೆ. ಅಲ್ಲೇ ಗಿರಿಜಮ್ಮ ಗಾಡಿ ಹೋಯ್ತು, ಆ ಕಡೆ ತಿರುಗಿಸ್ತಿದ್ದಂಗೆ ತುಪ್ಪಕ್ಕಂತ ಹೋಗ್ತಾಳೆ ಸೋಳಮ್ಮಗಳು. ಗಾಡಿ ನಮ್ಮ ಚಿಕ್ಕಪ್ಪ ಓಡಿಸ್ತಿದ್ದು ಗಾಡಿ ಅದು. ಆ ಕಡೆ ನೋಡೋಕ್ಕೆ ಅಂತ ತಿರುಗ್ತಾ ಇದೆ ಗಾಡಿ, ಏನಾದ್ರು ಆ್ಯಟಿಟ್ಯೂಡ್ ತೋರಿಸ್ಬೋದು ಅಂತ ತುಪ್ಪಕ್ಕಂತ ಹೋಗ್ತಾಳೆ ಅಮ್ಮನ್ನ ಕೇಳಿದೆ. ಕಾಲೇಜಿಗೆ ಹೋಗ್ಬಿಟ್ಟು ಮೇಲೆ ಕಾಲೇಜ್ ಐತೆ, ಅಲ್ಲಿ ಹೋಗಿರ್ಬೇಕು. ಯಾವ್ದಾದ್ರು ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಇರಬೇಕು ಸೋಳೆ ಮಗಳು, ಅದಕ್ಕೆ ಹೋಗ್ಯೋದು. TCH ಅದು ಎಲ್ಲ ಮ್ಯಾಕ್ಸ್ ಮಂಜುಳ ಮತ್ತು ಲಕ್ಷ್ಮಮ್ಮ ಅವರ ನೆಟ್ವರ್ಕು, ಅದಕ್ಕೆ ಮುಂದೆ ಮಕ್ಕಳನ್ನು ಮಾಡಿದ್ದು. ಮತ್ತು ಕೇಳಿದ್ರು. ಈಗೂ ಇರ್ತಾರೆ ಜನ. ಹತ್ತಿರಕ್ಕೆ ಊಟ ಹತ್ತಿರಕ್ಕೆ ನಿಂತಿದ್ದೆ. ಈಗ ಅಲ್ಲಿ ಕೂತ್ಕೊಂಡು ಹೇಗೆ ಬಂದು ಹತ್ತಿರಕ್ಕೆ ನಿಂತಿದ್ದ, ಹತ್ತಿರಕ್ಕೆ ಒಳ್ಳೆ ಇತ್ತು. ಕಾಲೇಜ್ ಹುಡುಗರು ಅಯ್ಯೋ ಸಾಯ್ತಾ ಇರ್ತಾವೆ ಪಾರ್ಕ್ ತುಂಬ. ಯಾವಾಗ ಯಾವುದು ಹಳ್ಳಿ ಅವು ಅಪ್ಪಪ್ಪ ಹಳ್ಳಿಯಿಂದ ಬರ್ತವೆ. ಅವ್ರ ಅಪ್ಪ ನಮ್ಮ ಮಕ್ಕಳು ಏನೋ ಕಟ್ಟೆ ಆಗ್ತಾರೆ ಅಂತ ಕ್ಲಾಸಿಗೆ ಕಳಿಸಿದ್ರೆ ಇವು ಕಾಲೇಜ್ಗೆ ಹೋಗ್ತಾ ಬೀದಿ ಸುತ್ತಾಗ್ತವೆ. ಇವತ್ತು ಹೇಳ್ಬೇಕಂದ್ರೆ ಬೆಳಗ್ಗೆ 6:15 ಬಂದಿದ್ದರು ಹುಡುಗಿ. ಏನೋ ಸ್ಪೆಷಲ್ ಕ್ಲಾಸ್ ಐತೆ ಅಂದ್ಬಿಟ್ಟು ಬಂದಿರ್ತವೆ. ಇಲ್ಲಿ ಸ್ಪೆಷಲ್ ಕ್ಲಾಸ್ ನಡೆಸ್ತಾ ಇರ್ತವೆ ಬಂದು ಬೆಳಗ್ಗೆ. ವಿಡಿಯೋ ಏನು ಕಡಿಮೆ ಇಲ್ಲ, ವೇಸ್ಟ್ ಏನಾಗಿಲ್ಲ. ಅಲ್ಲಿ ಬರ್ತಾಯಿದ್ದ ಇನ್ನೊಂದು ಊಟ ಗ್ಯಾರ್ ಹಾಸ್ಪಿಟ್ಲ್ ಮುಂಭಾಗ ಊಟ ಸಪರೇಟ್ ಫುಡ್ ಪ್ರೊವೈಡ್ ಮಾಡ್ತಾರಲ್ಲ, ಸಂತೃಪ್ತಿ ಅವ್ರದ್ದಲ್ಲ, ಅವ್ರ ಥರದ್ದು ಸೇಮ್ ಎಕ್ಸಾಕ್ಟ್ಲಿ ಅದೇ ರೀತಿ. ಅದೇ ಗಾಡಿ ನಂಬರ್ ನೋಡಿದ್ರೆ ಗೊತ್ತಾಗಿತ್ತು ಅದೇನೋ ಏನೋ ಅಂತ. ಹೊಟ್ಟೆ ಎಕ್ಸಾಕ್ಟ್ಲಿ 100% ಆಗಿ ಐತೆ ಗಾಡಿ, ಒಂಚೂರು ಡಿಫ್ರೆನ್ಸ್ ಇಲ್ಲ. ಅದೇ ಕಂಪ್ನಿ ಗಾಡಿ, ಅದೇ ಮೇಕಪ್ ಎಲ್ಲ, ಚಾರ್ಸಿ ಎಲ್ಲ ಸೇಮ್, ಅದೇ ಡಿಸೈನ್ ಎಲ್ಲ. ಆ್ಯಕ್ಚುಲಿ ಆ ಹುಡುಗರು ಅಲ್ಲಿ ಇದು ಮಾಡ್ತಿದ್ದಾವಲ್ಲ, ಕಾಂಪೌಂಡ್ ಆರ್ಕ ಬರ್ತಾವಲ್ಲ ಆ ಹುಡುಗರು, ಏನಕ್ಕೆ ಅದು ಬರ್ತಾ ಇರೋದು ಅಂದರೆ, ಈಗ ಆ್ಯಕ್ಚುಲಿ ಆನ್ಲೈನಲ್ಲಿ ಐಶ್ವರ್ಯ ಅರ್ಜುನ್ ಮತ್ತು ಶ್ರುತಾ ಬಳ್ಳಾಳ್ ಐಡೆಂಟಿಟಿ ಫಾರ್ಮುಲಾ ಐಶ್ವರ್ಯ ಅರ್ಜುನ್ ಮತ್ತು ಶಾಂಭವಿ ಗೌಡ ಮೇಲೆ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಅಲ್ಲ, ಚಾಟಿಂಗ್ ನಡೀತಾಯಿತ್ತು. ಸೊ ಅದ್ರ ರಿಲೇಟೆಡ್ ಡ್ರಾಮಾನ ಸುತ್ತಮುತ್ತ ನಡೀತಾಯಿತ್ತು. ಆ ಹುಡುಗರು ಚಾಮುಂಡೇಶ್ವರಿ ಚಿಲ್ಡ್ರನ್ಸ್ ಅವರು, ಕಿಶೋರ್ ಸಜ್ಜನನ್ ಕಿಶೋರ್ ಅವರು. ಸೊ ಇವರೆಲ್ಲ ಈ ಥರ ಯಾವ ಥರ ಬೇಲಿ ಯಾರು ಬರ್ತಾರೆ ಅಂತ ತೋರಿಸ್ತಾ ಇರೋದು. ಯಾರಲ್ಲ ಬಡ್ಡಿ ಮಕ್ಕಳು. ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇದೆಲ್ಲ ಫೇಸ್ಬುಕ್ಕಲ್ಲಿ ಡಿಲೀಟೇ ಮಾಡಿಬಿಟ್ಟಾರೆ. ಇವರು ಚಿಕ್ಕ ಮಕ್ಕಳಿಗೆಲ್ಲ ಬೈದು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದೆ ಒಂದಷ್ಟು ವೀಡಿಯೋಸ್ ಎಲ್ಲ. ಹಿಂಗೆಲ್ಲ ತೊಂದರೆ ಕೊಡ್ತಿದ್ವಲ್ಲ ಚಿಕ್ಕ ಹುಡುಗರು, ಅದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಡಿಲೀಟ್ ಮಾಡ್ತಾರೆ. ಅಂದರೆ ಲೆಕ್ಕ ಹಾಕಿ ಸೋಳೆ ಮಕ್ಕಳು ಯಾವ ರೇಂಜಲ್ಲಿ ಕೆಲಸ ಮಾಡ್ತಾರೋ ಅನಿಸುತ್ತೆ. ಚಾಮುಂಡಿ ಬೆಟ್ಟದವರು ಅಂತ, ಚಾಮುಂಡಿ ಬೆಟ್ಟದವರು ಒಳ್ಳೆಯ ನೆಟ್ವರ್ಕ್ ಅವರಲ್ಲ, ಹೆವಿ ತೊಂದರೆ ಕೊಡ್ತಾರೆ ಬಡ್ಡಿ ಮಕ್ಕಳು, ಹೆವಿ ಕಾಟ ಕೊಡ್ತಾರೆ ಜನಗಳಿಗೆ. ನನಗೆ ಎಷ್ಟು ಆಟ ಆಡಿಸ್ತಾ ಅಂದರೆ ಬಡ್ಡಿ ಮಕ್ಕಳು, ಸಾಮಾನ್ಯ ವ್ಯಕ್ತಿಗಳಿಗೆ ಎಷ್ಟು ಆಟ ಆಡಿಸ್ಬೇಡ. ಇವ್ರಿಗೇನಾರು ಎಡೆಮೂಡಿ ಕಟ್ಟಕ್ಕೆ ಅಂತಿದ್ರೆ ಅದು ನಾನು ಬಿಟ್ರೆ ಯಾವನ ಕೇಳೋಲ್ಲ. ಅದೇ ನೋಡಿ ಪಕ್ಕ ಇಲ್ಲಿ ನಿಂತ್ಕೊಂಡು ಮಿಡ್ರಿ ಕೊಟ್ಟು ಆಟ ಆಡ್ತಾವೆ. ಕಾಂಪೌಂಡ್ ಆರ್ಕ ಬರುತ್ತದೇನಪ್ಪ
ಇಲ್ಲಿ ಜನಗಳೆಲ್ಲ ಬರ್ತಾರೆ, ತಿಗ ಮುಚ್ಕೊ ಬರ್ಬೋದಪ್ಪ. ಒಂದಲ್ಲ ಎರಡಲ್ಲ 3-4 ಎಂಟ್ರಿಗಳವೆ. 4 ಅಫಿಷಿಯಲ್ ಎಂಟ್ರೀಸ್ ಐತೆ, ಅದರಲ್ಲಿ 3 ಓಪನ್ ಇರುತ್ತೆ ಯಾವಾಗಲೂ. ಹಿಂಗಿದ್ರು ಕೂಡ ಕಾಂಪೌಂಡ್ ಹರ್ಕೊ ಬರ್ತಾವೆ ಬಟ್ಟೆ ಆ ಕಡೆ ಅವ್ರು ಅಂತ ಗೊತ್ತಾ. ರಾಜೇಶ್ ಪಾಲಂಗೋಚಿಯಲ್ಲಿ ಹೋಯ್ತು ಸ್ಕೂಟ್ರಲ್ಲಿ. ರಾಜರ ಆದೇಶ ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ ಹುಡುಗರು ಹೋಗೋದಕ್ಕೂ ಆ ರಾಜೇಶ್ ಸ್ಕೂಟರ್ ಹೋಗೋದಕ್ಕೂ ಗೊತ್ತೆ. ಅಂದರೆ ಹುಡುಗರು ಹೆಂಗೆ ಹಾರ್ಕೊಬರ್ತದೆ ಅಂತ. ಡೈಲಿ ಹಾರ್ಕೊಬರ್ತವೆ ಹುಡುಗರು. ಚಾಮುಂಡೇಶ್ವರಿ ಪ್ಲೇಸ್ ಹುಡುಗರು ಆಗಲ್ಲ. ಚಾಮುಂಡೇಶ್ವರಿ ಚಿಲ್ಡ್ರನ್ಸ್ ಅವರು, ಆರ್ಡಿನರಿ ಚಿಲ್ಡ್ರನ್ಸ್ ಅಲ್ಲ. ನರಾಚಿಯಲ್ಲಿ ಬರೋ ಚಿ ಕೂಡ ಚಾಮುಂಡೇಶ್ವರಿ ನೆಟ್ವರ್ಕ್. ಚಿಲ್ಡ್ರನ್ಸ್ ಚಾಮುಂಡೇಶ್ವರಿ ನೆಟ್ವರ್ಕ್ ಎಲ್ಲ ಅದರಲ್ಲೇ ಬರೋದು. ಚಿತ್ರರಂಗ ಎಲ್ಲ ಆ ಬಡ್ಡೆ ಐಕ್ಲೆ ಹೋಲ್ಡ್ ಮಾಡ್ತೀನಿ. ನಿಂದು ನೋಡಿಬೇಕಾರೆ ಫಿಲಮ್ ಇಂಡಸ್ಟ್ರಿ ನಾನು ನ್ಯೂಸ್ ಬ್ರೇಕ್ ಆದಮೇಲೆ ಚಾನಲ್ ಓಪನ್ ಮಾಡ್ತಿದ್ದೆನಲ್ಲ, ಮ್ಯೂಸಿಕ್ ಚಾನಲಲ್ಲಿ ಆ ಫಿಲಮ್ ಇಂಡಸ್ಟ್ರಿ ಅವ್ರದ್ದೆಲ್ಲ ಮಾತಾಡಿಸ್ತೀನಿ. ಅವ್ರು ಬೇಡ ಕಾಳು ಏನೋ ಗೊತ್ತಾಯ್ತು ನಿಮಗೆ ಗೊತ್ತೆ. ಆವಾಗ ಸುಮ್ಮನೆ ಪಾಪ ನರ್ಕ ನಾವು ನೋಡ್ತಿರ್ತೀವಿ ಸೆಲೆಬ್ರಿಟೀಸ್ ಎಲ್ಲ ಅಂತ. ಸೆಲೆಬ್ರಿಟೀಸ್ ಹಂಗೆ ಹಿಂಗೆ ಅಂತೆಲ್ಲ ಫಾಲೋ ಮಾಡ್ಕೊಂಡು ಖುಷಿಯಲ್ಲಿ ನೋಡ್ತಿರ್ತಾರೆ ಅವ್ರ ಫ್ಯಾನ್ಸು. ನಿಜ ಹೇಳ್ಬೇಕಂದ್ರೆ ಅವ್ರು ಯಾವ ನರ್ಕದಲ್ಲಿ ಇರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ನಾನು ಟಿ ವಿ ಚಾನಲ್ ಓಪನ್ ಮಾಡಿದ್ರೆ ಒಬ್ಬೊಬ್ಬರನ್ನ ಕೂರಿಸಿ ಅವ್ರ ಜೀವನದಲ್ಲಿ ಪಟ್ಟ ಪಾಡುಗಳನ್ನು ಕೇಳಿಸ್ತೀನಿ ಜನಗಳಿಗೆ. ಅವಾಗ ಗೊತ್ತಾಗುತ್ತೆ ಸೆಲೆಬ್ರಿಟಿ ಜೀವನ ಹೆಂಗಿತ್ತು ಅನ್ನೋದು. ಇವಾಗಲ್ಲ ಮಾತು, ಅವಾಗ. ಸ್ಕೋಪ್ ಹುಡುಗರು ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಪೊಲೀಸರು ಇದಕ್ಕೆಲ್ಲ ಫೈನ್ ಹಾಕೋಂಗಿಲ್ವ ಏನೋ ಗೊತ್ತಿಲ್ಲಪ್ಪ. ಅಚ್ಚುಕಟ್ಟಾಗಿ ಅಣ್ಣನು ಅಂತ ಗೊತ್ತಾಗೋದನ್ನ. ಹೋಗ್ಯ ಶಿವರೇ ಗಾಡಿಗಳು ಸ್ಟೋರಿ ಏನು ಅಂದರೆ ಅದಕ್ಕೆ ಬರೋದು. ನಾನು ಬರ್ತಿದ್ದಂಗೆ ಸರದಾಗಿ ಆ ಅಮ್ಮ ಅಡ್ಡಿ ಬರ್ತಾಳೆ. ಅವನಿಗೆ ಆಟೋ ಅಡ್ಡಿ ಬರುತ್ತೆ. ಅದಾದಮೇಲೆ ಬೈಕ್ ಅಡ್ಡಿ ಬರ್ತಾನೆ. ಎಲ್ಲರೂ ಹಂಗೆ ಮುಂದೆ ಡೇಟ್ ಹಾಕಿ ನಡ್ಸಿರೋದು ನೋಡೋದು. ಎಲ್ಲ ಬರಬೇಕು ದೇವಸ್ಥಾನ ಪಾಠಗಳು ಅದ್ಮೇಲೆ ಹಲ್ಲ ಮಾಡಿದ್ನಲ್ಲ ಕಬಡ್ಡಿ ಇದೆ. ಅದು ಜೊತೆ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ತಾನೆ ಇರ್ತಾನೆ. 77 ಬೆಟ್ಟದ ಒಡೆಯ ನನ್ನ ಮೇಲೆ ಹಲ್ಲೆ ಮಾಡಿದ್ನಲ್ಲ, ನನಗೆ ಹೊಡೆದಿದ್ನಲ್ಲ ಅವನು. ಅದರಿಂದ 77 ಮಂದಿ ಒಡೆಯ ಅಂತ ಇದೆ. ಬಹುಶಃ ಇವನು ಹಿಂದೆ ಮಹದೇಶ್ವರ ದೇವಸ್ಥಾನದವ್ರು ಇದ್ದರು ಅಂತಲೇ ಹಾಕಿ ಟ್ರೈ ಮಾಡ್ತಿದ್ದಾರೆ. ಏನಾಗಲಿ ಆಡಬೇಕಾದ್ರೆ ತಲೆ ಕಷ್ಟಗಳು ನನ್ನ ಹಲ್ಲೆ ಮಾಡಿದ್ದು ಈ ಬಡ್ಡೆ ಇವನು. ಇಬ್ಬರು ಒಂದೇ ಟೀಮಲ್ಲಿ ಬರ್ತಾರೆ ಬೇರೆ ಬೇರೆ ಕಾರಣಗಳಿಂದ. ಚಾಮುಂಡೇಶ್ವರಿ ದೇವಸ್ಥಾನದವರು ತೊಂದರೆ ಕೊಟ್ಟಿದ್ದ ಕಾರಣಕ್ಕೆ ಬೇರೆ ಕಾರಣಗಳಿಂದ ಅವರು ಸಿಗಾಕೊಳ್ತಾರೆ. ಇವು ನನ್ನ ಮೇಲೆ ಹಳ್ಳೆ ಮಾಡಿ ಸಿಗಾಕೊಳ್ತಾರೆ. ಆಲ್ಮೋಸ್ಟ್ ಇಬ್ಬರು ಒಂದೇ ಟೀಮ್. ಕೇಸ್ ಬೇರೆ ಅಷ್ಟೇ. ಇನ್ಸ್ಪೈರ್ VK80 ಗೊತ್ತಿಲ್ಲ ಯಾಕೆ ಅಂತ. ಬೆಳಗ್ಗೆಯಿಂದ ಇನ್ಸ್ಪೈರ್ ಅಂತ ಸಿಕ್ಕಾಪಟ್ಟೆ ತೋರಿಸ್ತಾನೆ ಇದ್ದಾರೆ ಗಾಡಿಗಳು, ಸಾರಿ ಟಿ ಶರ್ಟ್ಗಳು. ಗೊತ್ತಿಲ್ಲ ಯಾಕೆ ಅಂತ ನೋಡೋಣ. ನನ್ನ ಮೊಬೈಲ್ ಸ್ಕ್ರೀನ್ ಟೈಮ್ ಬರೀ 2 ಗಂಟೆ ಟೈಮ್ ಮಾತ್ರ ಆಗೋಗಿದೆ. ಬೆಳಿಗ್ಗೆ ಅನ್ನೋದಕ್ಕಿಂತ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಯಲ್ಲಿ 100% ಬ್ಯಾಟ್ರಿ ಇತ್ತು. 100% ಕರೆಕ್ಟಾಗಿತ್ತು. ಇವಾಗಲೇ 36% ಇದೆ. ಬೇಸಿಕಲಿ ಏನು ಯೂಸೇ ಮಾಡಿಲ್ಲ. ನನ್ನ ಮೊಬೈಲ್ ಸಣ್ಣ ಪುಟ್ಟ ವೀಡಿಯೋಕ್ಕೆ ರೆಕಾರ್ಡ್ ಮಾಡೋಕ್ಕೆ ರಿಪ್ಲೈ ಮಾಡೋಕ್ಕೆ ಮಾಡಿದ್ದೀನಿ ಅಷ್ಟೇ. ಅದು ಆದಷ್ಟು ಬ್ಯಾಟ್ರಿ ಸೇವ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಿಕಾಸ್ ಲೆಟರ್ ಟೈಪ್ ಮಾಡಬೇಕು ಅಂತ. ಬಟ್ ಆಗಿಲ್ಲ. ಬರೀ 36% ಬ್ಯಾಟ್ರಿ ಉಳ್ಕೊಂಡಿಲ್ಲ. ಏನು ಯೂಸ್ ಮಾಡಿಲ್ಲ ಗುರು. ಸ್ಕ್ರೀನ್ ಟೈಮ್ ಏನು ನೋಡೋದ. ಸ್ಕ್ರೀನ್ ಟೈಮ್ಗೆ ಚೆಕ್ ಮಾಡ್ತೀನಿ ಹೋಗಿ ಸೆಟ್ಟಿಂಗಲ್ಲಿ. ಚೆಕ್ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ತೆಗೆದಿಟ್ಟಿರ್ತೀನಿ. ಅದು ಅಪ್ಲೋಡ್ ಮಾಡ್ತೀನಿ. ಎಲ್ಲ ಅಷ್ಟೇ. ಸಂತೋಷ್ ಸ್ಟೇಟ್ ಹಾಕ್ತೀವಿ ಅದು ಸಂತೋಷ ಹಾಕ್ತೀನಿ. ನೋಡಿ ದುಃಖ ಪಡುವುದು
ಯಾರೋ ನೆನೆಸ್ಕೊತಾರೆ ಅವರು ಸಿಕ್ಕಾಪಟ್ಟೆ. ಇವಾಗ ಅದಕ್ಕೋಸ್ಕರ ಯಾರೋ ಕಾಯ್ತಾ ಕೂತಿದ್ದಾರೆ ಆ ವೆಹಿಕ್ಲು ಪ್ಲಸ್ ಲೇಡೀಸ್ ಬ್ಯಾಂಡ್ ಹೋಯ್ತು ಇಲ್ಲಿ ಯಾವುದು ಹಳ್ಳಿಯವರು ಫಾರಿನ್ ಟೂರಿಗೆ ಬಂದಿದ್ದಾರೆ. ವೆಹಿಕ್ಲ್ ಹಾಕಿ ಕೂತ್ಕೊಳ್ತೇವೆ ನಂಗೆ ಗೊತ್ತಿಲ್ಲ. ಸುಮ್ಮನೆ ನಾನು ಬಂದು ಈ ಕಡೆ ಬಂದಾಗ ಮತ್ತು ಅಗೇನ್ ಚಾಮುಂಡಿ ಬೆಟ್ಟ ಈಗ ಮಧ್ಯಾಹ್ನ ಆಯ್ತು. ಆ್ಯಕ್ಚುಲಿ ವೀಡಿಯೋ ರೆಕಾರ್ಡ್ ಮಾಡಿದ್ದೆ, ಆವಾಗಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವೀರೋನೋ ಇದೆ ಇದು. ಆ್ಯಕ್ಚುಲಿ ಚಾಮುಂಡಿ ಬೆಟ್ಟದ ಇವರು ಮತ್ತು ವಿಭೂತಿ ಮಧ್ಯದಲ್ಲಿ ದೇವಸ್ಥಾನ ಇಬ್ಬರು ಟೈಮ್ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಚಾಮುಂಡಿ ಈಗಾಗಲೇ ಇವರು ವಿಭೂತಿ ಮಧ್ಯದಲ್ಲಿ ದೇವಸ್ಥಾನದವರು ಬಡ ದೋಸ್ತ್ ಇಟ್ಕೊಂಡಿದ್ದಾರೆ. ಸೊ ಬಡ ದೋಸ್ತನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅವರು, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದನ್ನು ಈಗ ಸದ್ಯಕ್ಕೆ ಈ ವೆಹಿಕ್ಲು ಕೂತ್ಕೊಂಡಿದ್ದಾವಲ್ಲ ಚಾಮುಂಡಿ ಬೆಟ್ಟದವ್ರು ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು. ಚಾಮುಂಡಿ ಬೆಟ್ಟದ ಪೂಜಾರಿಗಳ ಬಿಟ್ಟಿರ್ತಾವೋ ಅವು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. NCC 45A2903. ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಮೈಸೂರು ಸಿಟಿ ಕಾರ್ಪೊರೇಷನ್ದು ನಾನು ಇಂಟ್ರಾ ತೊಗೊಂಡು ಇಂಟ್ರಾ ವ್ಯಾನಲ್ಲಿ ಏನೋ ಮಾಡಬೇಕು ಅಂದ್ಕೊಂಡಿದ್ದೆ. ಇಂಟ್ರಾ ಸ್ಮಾರ್ಟಾಗಿ ತೊಗೊಂಡು ವ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದಲ್ಲ, ಅದಕ್ಕೆ ಅವ್ರು ಕಸ ತುಂಬ್ಕೊಂಡು ತೋರಿಸ್ತಾ ಇದ್ದಾರೆ. ಇನ್ನೊಂದು ಇನ್ನೊಂದು ಆಕ್ಸಿಡೆಂಟ್ ಆಗಿದೆ ಗಾಡಿಯಲ್ಲಿ. ಆದರೆ ಏನು ಮಾಡ್ತೀವಿ ಅಂತ ತೋರಿಸ್ತಾರೆ. ಅವರಿಬ್ಬರು ನೋಡಿದ್ರು ತಿಕ್ಕ ತೋರಿಸ್ಕೊಂಡು ನಿಂತವ್ರೆ ಬೃಹಸ್ಪತಿಗಳು. ಈ ಜನಗಳು ನಿಂತಿರೋದು ನೋಡಿದ್ರೆ ಬಹುಶಃ ನಾನು ಊಟ ಬರ್ಬೋದು. ನಾನು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ತೀನಿ. ಆ್ಯಕ್ಚುಲಿ ಬ್ಯಾಟ್ರಿ ಚಾರ್ಜ್ ಮಾಡೋಕ್ಕೆ ಅಂತ ಬಂದೆ ರೈಲ್ವೆ ಸ್ಟೇಷನಲ್ಲಿ. 100% ಬ್ಯಾಟ್ರಿ ಚಾರ್ಜ್ ಮಾಡಿ ಇಟ್ಕೊಂಡಿದ್ದೀನಿ. ಇವರು ಬರೀ 36 ಇತ್ತು ಅವಾಗ. ಇವಾಗೇನೋ ಒಂದು 28 ಆಗಿರ್ಬೋದು ಅಂದ್ಕೊಳ್ತೀನಿ, 25 ಮ್ಯಾಕ್ಸಿಮಮ್. ನೋಡೋಣ ಗೊತ್ತೀನಿ ಎಷ್ಟಾಗಿದೆ. 30 ಕರೆಕ್ಟಾಗಿದೆ. 28-25 ಇರ್ಬೋದು ಅಂದ್ಕೊಂಡಿದ್ದೆ, 30 ಇದೆ. ನಾನು ರೈಲ್ವೆ ಸ್ಟೇಷನ್ ಬಿಟ್ಟಷ್ಟೊಳಗೆ 15-20% ಇರುತ್ತೆ ಬಹುಶಃ. ಈ ಟಿ ಶರ್ಟಲ್ಲಿ ಇಷ್ಟ ಆಗಿತ್ತು. ಮತ್ತು 4 ಜೊತೆ ಮೆಟ್ರೋಡ್ ಥರ 4 ಜೊತೆ ಕೊಡೋದು ನಾರ್ಮಲ ಕಟ್ಕೊಳ್ಳ. ಅದೇನಾದರೂ ನೆಕ್ಕದು 4 ಜೊತೆ ತೋರಿಸೋದು ಅಂದರೆ ಹುಡುಗರು ಸಾಕಾಗೋಲ್ಲ, ಕೊಡೋಕ್ಕಾಗಲ್ಲ. ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 562. ಅಡ್ವರ್ಟೈಸ್ಮೆಂಟ್ ಬೈಕಲ್ಲಿ ನಿಂತಿದೆಯಲ್ಲ ಅದು ವೀರೋನ ಯಾವುದೋ ಇದೆಯಲ್ಲ ಮಹೇಂದ್ರ, ಅದು ಹೆಸರು ಸರಿಯಾಗಿ ತಿಳ್ಕೊಳ್ತಿದ್ದ ಅದ್ರ ಗಾಡಿ ಅದು. ಈಗ ಆಲ್ರೆಡಿ ಬೆಳಿಗ್ಗೆಯಿಂದ 3ನೇ ಸರಿ ವಿಡಿಯೋ ಕವರ್ ಮಾಡ್ತಾ ಇರೋದು. ಅದು ಯಾಕೆ ತೋರಿಸ್ತಾ ಇರೋದು ಅಂದರೆ, ನಾನು ಇಂಟ್ರಾ ವ್ಯಾನ್ ತೊಗೊಂಡು ವ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೆಲ್ಲ ರಿಲೇಟೆಡ್. ಅಂದರೆ ಅವರು ನಾನು ಆಲ್ರೆಡಿ ಹೇಳಿದೆ ದಸರಾ ದಾರಿ ಚಾಮುಂಡಿ ಬೆಟ್ಟದವ್ರು ಒಡೆಯರ್ ಫ್ಯಾಮಿಲಿಯವರು ಅದನ್ನು ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಈಗ ಆಲ್ರೆಡಿ ಶುರು ಮಾಡ್ತಿದ್ದಾರೆ ಪ್ರೇಮದ ಊರಲ್ಲಿ. ಸೊ ಅದೇನಂದರೆ ಕತೆ, ಈಗ ಆಲ್ರೆಡಿ ಅಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇತ್ತು. ಅದನ್ನು ವೀಡಿಯೋ ಕವರ್ ಮಾಡೋಕ್ಕೆ ಹೋಗಿಲ್ಲ ನಾನು, ಅದೆಲ್ಲ ವೆರಿ ಕಾಮನ್. ಅದು ಫುಡ್ ಡಿಸ್ಟ್ರಿಬ್ಯೂಷನ್ ನಡೆದೋಗಿತ್ತು. ಆ್ಯಕ್ಚುಲಿ ಅಲ್ಲಿ ನಿಂತಿದ್ದೆ ಊಟ ಬರಲಿಲ್ಲ. ನಾನು ಈ ಕಡೆ ಬಂದೆ, ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಹೋದೆ. ಅಲ್ಲಿ ಹುಡುಗರು ತೊಂದರೆ ಕೊಡ್ತಾಯಿದ್ರು ರೈಲ್ವೆ ಸ್ಟೇಷನಲ್ಲಿ. 50% ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಈ ಕಡೆ ಬಂದೆ. ಸೊ ಇಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಿ ನಿಂತೋಗಿತ್ತು. ಫುಡ್ ಊಟ ಇಲ್ಲ ಅಲ್ಲಿ. ಸೊ ಅದರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಇವ್ರಿಗೆ.
ಏನಂದರೆ ಇದು ಆಲ್ಡೇಲಲ್ಲಿ ಐಶ್ವರ್ಯ ಅರ್ಜಿದ್ದೇನೋ ಅಪ್ಲೋಡಿಂಗ್ದು ಕತೆ ನಡೀತಾ ಇತ್ತು, ಅದ್ರದ್ದು ಚಾಟಿಂಗ್ ಕೂಡ ನಡೀತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದ್ರದ್ದು ಕತೆ ಕಂಟಿನ್ಯೂಟಿ ಅಂದರೆ ಅದು ಬ್ರಷ್ ಆ್ಯಕ್ಚುಲಿ ರೋಡಲ್ಲಿ ಒಂದು ಬ್ರಷ್ ಇತ್ತು ನನಗೆ, ಕೆಂಪು ಇರುವೆಗಳಿತ್ತು, ಅದ್ರ ಪಕ್ಕ ಒಂದು ಬ್ರಷ್ ಇತ್ತು, ಬ್ರಷ್ ಕ್ಲೀನ್ ಮಾಡೋದು ಸಣ್ಣದು. ಸೊ ಬಹುಶಃ ಅದು ಯೂಸ್ ಆಗಿದ್ದಿದ್ದು ಅಂತ ನಾನು ಅಂದ್ಕೊಳ್ತೀನಿ. ಇವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋದೇನು ಅಂದರೆ ನೀನು ಈ ಕಡೆ ನೀನು ಮಿಸ್ ಆಗೋದು, ಅವಳು ಸಿಗೋದಿಲ್ಲ, ಅವಳು ಆಲ್ರೆಡಿ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದೇನಾದ್ರು ಕ್ರಿಯೇಟ್ ಮಾಡ್ಕೊಂಡು ಸಾಯಲಿ, ಅದು ಕತೆ ಹಂಗಿರಲಿ. ಆ ಬ್ರಷ್ ಮತ್ತು ಫ್ರಷ್ ಎರಡೂ ಒಟ್ಟಿಗೆ ಒಂದೇ ಸಮಾನಾರ್ಥಕ ಪದಗಳು ಸಮಾನಾರ್ಥಕಲ್ಲ, ಸಾರಿ, ಪ್ರೊನೌನ್ಸ್ ಮಾಡೋಕ್ಕೆ ಒಂದೇ ಥರ ಬರುತ್ತೆ. ಸೊ ಇದೆ. ಸೊ ಫ್ರೆಶ್ ಆಗಿರುವೆ ಅಂತ ಇರುವೆ ಪಕ್ಕ ಬಿದ್ದಿತ್ತು ಬ್ರಷು, ಹೀಗಾಗಿ ಫ್ರೆಶ್ ಇರುವೆ ಅಂತ ಇರ್ಬೋದು, ಅಂದರೆ ಫ್ರೆಶ್ ಆಗಿದ್ದೀನಿ ನಾನು ಅಂತ ಇದ್ದರೂ ಇರ್ಬೋದು. ಅದೇನಾದರೂ ಹಾಳು ಬಿದ್ದೋಗಲಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಒಟ್ಟಲ್ಲಿ ಆ್ಯಟಿಟ್ಯೂಡ್ ಕತೆ ಇದು ನಡೆದಿಲ್ಲ. ಬ್ರಷು ತೆಗೆದು ತೋರಿಸೇ ಬಿಡ್ತೀನಿ ಇವರು ಬ್ಯಾಗಲ್ಲಿಟ್ಟು, ಅದು ಮೊಬೈಲ್ ಕ್ಲೀನ್ ಮಾಡೋಕ್ಕಾಗುತ್ತೆ ಅಂತ. ಅದು ಅಲ್ಲಿ ಅದೆಲ್ಲ ಸೇರ್ಕೊಬಿಟ್ಟಿದೆ ಬ್ಯಾಗಲ್ಲಿ, ಒಳಗಡೆ ಹುಡುಗಾಗ್ತಿಲ್ಲ. ಜೀವಗಳನ್ನ ಬ್ಯಾಗಲ್ಲಿ ಹಾಕಿದ್ದು ಅದೆಲ್ಲ ಸೊ ಬ್ಯಾಗಲ್ಲೆಲ್ಲ ಸೇರ್ಕೊಬಿಟ್ಟೈತೆ. ಬ್ರಷ್ ಸಿಕ್ತು, ಇರುವೆ ಪಕ್ಕ ಬ್ರಷ್ ಸಿಕ್ತು ಅಂತ ಇರುವೆ ಪಕ್ಕ ಬ್ರಷ್ ಸಿಕ್ತಿದ್ದು. ಅದು ಅಂದರೆ ಫ್ರೆಶ್ ಆಗಿರುವೆ ಅಂತ ಸ್ಟೇಟ್ಮೆಂಟ್ ಪಾಸ್ ಕೊಡೋದಂಗೆ ಹೋಗುತ್ತೆ. ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು ಸುಧಾಬಳ್ಳಿ ಆಗಿದ್ದು ಅವ್ರಿಗೆ ಬಂದಿದ್ದು. ಸೊ ಅದರಲ್ಲಿ ಇರೋದು ಮಲೆಮಹದೇಶ್ವರ. ಸೊ ಜೊತೆಗೆ ಮಂಡ್ಯ ಕೂಡ ಆಗುತ್ತೆ. ಸೊ ಅದೇನಂದರೆ ಅದೇ ಹೇಳ್ತಿದ್ದು ಇದಾಗ ಯೂಸ್ ಮಾಡ್ಕೊಂಡಿದ್ದೀವಿ ನನಗೂ ಆಗುತ್ತೆ. ಆ್ಯಕ್ಚುಲಿ ಇದೆಲ್ಲ ಅಡುಗಡೆ ಬೆಳೆದಿದ್ದು ಬೈಟಾಗಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡೋದು. 6 ಕೊಟ್ಟರೆ ಅಂತ ಕೂಡ 3 ಕೊಟ್ಟರೆ ಸಸ ಕಡೆ ಇರ್ತಾರಲ್ಲ ಆ ಥರ. ಸೊ ಹೀಗಾಗಿ ಯಾವುದೂ ತಲೆ ಕೆಡಿಸ್ಕೊಳ್ಳೋ ಬೇಡ. ಇದ್ದು ಎರಡು ಪರಸ್ಪರ 2 ದಾರಿಗಳು ಅಥವಾ 2 ವೇ ಆಫ್ ವ್ಯೂ ಎರಡೂ ಹೇಳಿದ್ದೀನಿ. ಏನಾದರೂ ಅರ್ಥ ಬರ್ತದೆ. ಏನು ನನಗಂತ ಹೇಳಿದ್ರೆ ಅಂತ ಕಟ್ಕೊಂಡು ಏನು ಗೊತ್ತಿಲ್ಲ. ಅಲ್ಲಿಂದ ಅಭಿಷೇಕ ಇವರು ಇಬ್ಬರು ಆರ್ಗನೈಸರ್ ಇವರು ವೆಂಕಟ್ ಅಂತ ಶಿಕ್ಷಕರೇ ಬೇಡ ಅಂತ ಹೇಳಿದ್ದಲ್ಲ ಇಲ್ಲಿ ಆರ್ಗನೈಸ್ ಹೇಳಿಲ್ವ ಅದೇಳಿ ಇವಾಗ ಡ್ಯಾಡಿ ನಾನು ಹೇಳಿದ್ದು ಅಂತ. ಇದು ಇಲ್ಲದೆ ಶ್ರೀಸಾಬಳ್ಳಾಳ್ದೆ ವೆಂಕಟ್ ಅಂತ ಈಗ ಬೇಡ ಅಂತ ಶ್ರೀಸಾಬಳ್ಳಾಳ್ದೆ ಅಪ್ಲೋಡ್ ಮಾಡಿದ್ದೆ. ನಾನು ಬೇಡ ಅಂತ ಶ್ರೀಸಾಬಳ್ಳಾಳ್ದೆ ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ರಿಲೇಟೆಡ್ ಇದ್ರೂ ಇರ್ಬೋದು ಅಲ್ಲ, ಇದ್ದಿದ್ದೆ ಅದರದ್ದೇ ಆರ್ಗನೈಸೇಷನ್. ಇದೆಲ್ಲ ಅದೆಲ್ಲ ಆಯಿಲ್ ಬಂದಿರೋದು. ಬೆಳಿಗ್ಗೆ ಊಟದ್ದು ಬ್ರೇಕ್ಫಾಸ್ಟಲ್ಲಿ ಸ್ಟೋರಿಯಲ್ಲಿ ಹೇಳಿದ್ದೀನಿ, ಚೆಕ್ ಮಾಡಿ. ಅಲ್ಲಿ ಇದ್ಕೊಂಡು ಸಿಗರೇಟ್ಸ್ ಎತ್ತಾಗಲ್ಲ ಬಳ್ಳಾಳೆ ಹಗ್ಗಿನ ನಾಯಿ ಓಡಿಸ್ತಾ ಹೇಳ್ತಿರ್ತೀನಲ್ಲ ಅದೇ ಅದೇ ರಾಕ್ ಬೆಲ್ಟ್ ತೋರಿಸ್ತಾ ಇರೋದು ಸ್ವಲ್ಪ ಬುಕ್ ಹೌಸ್ ಇದು. ಮುಂದೆ ಸಿಗ್ತಾನೆ ಅಂತ. ಜೊತೆಗೆ ಇನ್ನೊಂದು ಅದು ಸರ್ಜಾ ಫ್ಯಾಮಿಲಿ ಹತ್ರ ಹೋದಾಗ ಅವ್ನು ಸಿಗ್ತಾರೆ, ವಿಷ್ಣುವರ್ಧನ್ ಸ್ಟೋರಿ ಬರುತ್ತೆ ಅಂತ. ಅದು ಆ ಕಡೆ ಇರಲಿ. ಜೊತೆಗೆ ವಿಷ್ಣುವರ್ಧನ್ ವೇಷಧಾರಿ ಇಲ್ಲೇ ಸುತ್ತಬಳ್ಳಾಳಿಗೆ ಹತ್ರನೇ ಇರೋದು. ಅವ್ನು ಕ್ಲಿಕ್ ಮಾಡ್ಕೊಂಡಿದ್ದಾನೆ. ಅವನದು ಕೇಸ್ ಕೂಡ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ 2-3 ಸರಿ. ಪೊಲೀಸರು ಆ್ಯಕ್ಷನ್ ತೊಗೊಂಡಿಲ್ಲ. ಅದು ಕತೆ ಆ ಕಡೆ ಇರಲಿ, ನೋಡ್ಕೊಳ್ಳೋಣ. ಇದೆಲ್ಲ ರಾಗ್ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ವೀಡಿಯೋ ಕಟ್ಟಾಗ್ತದ್ದು. ಸುತ್ತಬಳ್ಳಾಳಿ ಹಣ್ಣು ಮುಂದೆ ರಾಗ್ ಬಂದರೆ ಸಿಕ್ಕಾಪಟ್ಟೆ ಜನ ಹೋದರು. ಸೊ ಅಲ್ಲಿ ಆ ರೇಡಿಯೋದಲ್ಲಿ ಏನೇನು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾಯಿದ್ರು. ಸೊ ಅದೆಲ್ಲ ರಿಲೇಟೆಡ್ ಏನಪ್ಪ ಅದು ಒಂದು ಸುತ್ತಬಳ್ಳಾಳಿ ಹಂಗೆ ಅಂದರೆ ಇನ್ನೊಂದು ಇದರಲ್ಲಿ ಬರೀ ಸೀಟ್ಗಳು ಸ್ಟಿಚ್ ಮಾಡೋದಿದೆಯಲ್ಲ ಅದು. ಸೊ ಅವರೇ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ದು ಅಂದರೆ ನಾವು ಬ್ಯುಸಿಯಾಗಿ ಹೋಗ್ತೀವಿ ಅಂತ. ಅಂದರೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನೇ ಮಾಡಿದ್ರೆ ನಮ್ಮ ಪಾಡಿಗೆ ನಾವು ಬಿಸ್ನೆಸ್ ಬಂದಾಗುತ್ತೆ. ಹೆದ್ವತ್ತದ್ವ ಜನಗಳು ತುಂಬಿಕೊಂಡು ನಮ್ಮ ಹತ್ರ ಶಾಪಿಂಗ್ ಮಾಡಿಬಿಡ್ತಾರೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ರು. ಯಾಕದು ಆ್ಯಕ್ಟಿವಿಟಿ ಅದಕ್ಕೂ ಇದು ಆರ್ಗನೈಸ್ಡ್ ಶ್ರೀಮಂಗಪುರ ಸ್ಲೀಪರ್ ಅದು ಬೆಟ್ಬೇಕಂತ ಬದುಕಿಸೋಣ. ಚಪ್ಪಲಿ ಹೋಗ್ತಿದೆ, ಲ್ಯಾಪ್ಟಾಪ್ ಅದು ಆರ್ಗನೈಸ್ ಎಲ್ಲ ಟ್ಯಾಬ್. ಅದೇನಕ್ಕೆ ಕತೆ ತೋರಿಸ್ತಾ ಇರೋದು ನನಗೆ, ಒಂದು ಟ್ಯಾಬೆಲ್ಲ ಕಳ್ತನ ಆಯ್ತಲ್ಲ ಇದರಲ್ಲಿ. ಅದ್ರ ಹೆಸರೇನು
ಗನ್ ಹತ್ರ ನನ್ನ ಟ್ಯಾಬು ಬ್ಯಾಗೆಲ್ಲ ಕಳ್ತಾರ ಆಯ್ತಲ್ಲ, ಸೊ ಅದಕ್ಕೆ ರಿಲೇಟೆಡ್ ಅವನು ತೋರಿಸ್ತಾ ಇರೋದು. ಇನ್ನೊಂದೇನೆಂದರೆ ರೈಲ್ವೆ ಸ್ಟೇಷನಲ್ಲಿ ಯಾರೋ ಹುಡುಗರು ಕೂತ್ಕೊಂಡು ಗಲಾಟೆ ಮಾಡ್ತಿದ್ದಾರಲ್ಲ, ಆವಾಗ ಮುಂದೆ ಪಾಸ್ ಆದವನಪ್ಪ ವೋಟರ್ ಐ ಡಿ, ಆಧಾರ್ ಕಾರ್ಡು, ಹಾಳು ಮುಳು ಅಂತ ಪ್ಯಾನ್ ಕಾರ್ಡು ಅಂತೆಲ್ಲ ಕತೆ ಹೇಳ್ಕೊಂಡು ಹೋಗ್ತಾಯಿದ್ದ. ಸೊ ಇಲ್ಲಿ ಟ್ಯಾಬ್ ಇಟ್ಕೊಂಡು ಹೋದ. ಸೊ ಇದೆಲ್ಲ ಒಟ್ಟಿಗೆ ಕಳ್ತನ ಆಗಿತ್ತು. ಸೊ ಇದು ಕತೆ ಏನು ಅಂದರೆ ಎಲ್ಲ ಕಳ್ತನ ಮಾಡಿರಲ್ಲ, ಸೊ ಅದೇ ರೀತಿ ನಿನ್ನೆಲ್ಲ ಕ್ರೆಡಿಬಿಲಿಟಿ ಎಲ್ಲ ಡೌನ್ಲೋಡ್ ಮಾಡಿಬಿಟ್ಟಿದ್ದೀವಿ, ನಾವು ತೊಗೊಬಿಟ್ಟಿದ್ದೀವಿ ಅಂದ್ಕೊಂಡು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಆ್ಯಕ್ಚುಲಿ ಬಾಂಬ್ ಟಿ ಶರ್ಟ್ ಕೂಡ ಬಂದಿತ್ತು ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಎಂಟ್ರೆನ್ಸ್ ಹತ್ರ. ಬಹುಶಃ ನಿಮ್ಮ ಮಮ್ಮಿದು ಕೈವಾಡ ಇದೆ ಅಂತ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂತ ಅಂದ್ಕೊಳ್ತೀನಿ. ಅದು ಅಲ್ಲಿ ಬಿಡುಗರು ತಲೆ ಕೆಡಿಸ್ಕೊಳ್ಳೋಬೇಡ. ಇರೋ ದಾರಿಗಳು ಅಂದರೆ ಬೇಕಾದಂಥ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಳ್ಬೋದು. ಇರೋ ರಾಜಶೇಖರ ಇಲ್ಲ, ಬರೋ ದಾರಿಗಳೆಲ್ಲ ಹೇಳಿದ್ದೀನಿ. ನೋಡೋದ ಯಾರು ಬಿದ್ದೊಳ್ಳಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆರ್ಗನೈಸ್ಡ್ ಬಾಳ್ಳಿ ಎರಡು ಬೈಕ್ಗಳು ಹುಡುಗ ಎಲ್ಲ ಆರ್ಗನೈಸ್ಡ್. ಯಾಕಂದ್ರೆ ನಾನು ನನ್ನ ಸರಿ ಲೆಫ್ಟಿಗೆ ತೊಗೊಳ್ತೀನಿ. ಓಟ್ಲಾಗವರೆಗೂ ರೈಟಿಗೆ ಬರ್ತೀನಿ, ಓಟ್ಲಾಗ ಕೂಡ ಲೆಫ್ಟಿಗೆ ಬರ್ತೀನಿ. ಅದಕ್ಕೆ ಅದು ಹಿಡ್ಕೊಂಬಿಟ್ಟು ಆರ್ಗನೈಸ್ಡ್. ನಾನು ಕತೆ ಹೊಡ್ಕೊಂಡು ನಿಂತಿದ್ದೆ, ಇದು ತಿಳ್ಕೊಂಡು ನಾನೇನಾದ್ರು ಹಿಂಗಡೆ ತಿಳ್ಕೊಂಡೆ ಬಂದಿದ್ದೆ ಕರೆಕ್ಟ್ ಆಗುತ್ತಿದೆ. ಆರ್ಗನೈಸ್ಡ್ ಇವನ್ಕಿಂತ ನಾವು ಸೇವೆ ಕುತ್ಕೊಳ್ಳೋರು ವಿಚಾರಗಳು, ಇವನ್ಕಿಂತ ನಾವು ಸೇವೆ ಕುತ್ಕೊಳ್ಳೋರು ಇರ್ತಾರೆ. ಈಗ ಹೆಣ್ಮಕ್ಳು ಬಿಕ್ನಿ ಹಾಕ್ಕೊಳ್ತಾರಲ್ಲ, ಆ ರೇಂಜಿಗೆ ತೋರಿಸ್ಕೊಂಡು ಹೋಗೋ ಸ್ಥಳಗಳಿದೆ. ಟಾಕ್ಸಿಕ್ ಟೆಕ್ಸಾಸ್. ಒಬ್ಬರು ಹುಡುಗಿ ಸ್ಕಿಪ್ ಮಾಡ್ಕೊಂಡು ಅಂದ್ಕೊಂಡು ಎತ್ತಿಗೆ ತೋರಿಸ್ಕೊಡೋದಿರ್ತದೆ ಎಲ್ಲ ಎತ್ತಿಗೆ ತೋರಿಸ್ಕೊಳೋದು. ಸೊ ಅದಕ್ಕೆ ಸ್ಕಿಪ್ ಮಾಡ್ಕೊಂಡೆ. ಈ ಬಡ್ಡೆ ತಗೊಂಡೆ ಅವನು ಆ ಕಡೆ ಹೋದ. ವರ್ಷ ಪ್ರತಿಭೆಗಳು ಬರ್ತಾರೆ. ಬೆನ್ನಿಗೆ ತೋರಿಸ್ಕೊಳ್ಳೋದು, ಬಳ್ಳಾಳಿಸಿ ಬೆನ್ನೋದು, ಗಾಡಿ ಮೇಲೆ ಬೆನ್ನಲ್ಲ. ಜುಟ್ಗಳು ಬೇಕಾದ್ರೆ ನೋಡಿ ಮ್ಯಾಕ್ಸಿಮಮ್ ಜವಾಬ್ ಎಲ್ಲ ಕೊಡ್ತಿದ್ದು. ಜುಟ್ಗಳು ಸುಮಾರು ಜನ ಕಾಣಿಸ್ತಾ ಚೆನ್ನಾಗಿದೆ. ಆರ್ಗನೈಸ್ಡು ಕಾಫಿ ಶಾಪ್ ಹತ್ರ ಸಾಮಾನು ಪ್ರದರ್ಶನ ಮಾಡ್ತಾರೆ. ಫೋಟೋ ಹಾಂ बहुत सारे दिखता है इधर गाड़ी में. ರೈಲ್ವೆ ಸ್ಟೇಷನಿಂದ ಇಲ್ಲಿವರೆಗೆ ಬರೋಷ್ಟೊಳಗೆ 10% ಬ್ಯಾಟ್ರಿನ ಬಂದು ಸಮಯ 8:50. ಇಲ್ಲಿ ರೈಟ್ ಸೈಡ್ ಒಬ್ಬ ಬೊಂಬುಳೆ ಬಯಸ್ತಾನೆ ಫೋನಲ್ಲಿ. ಈ ಕಡೆ ಆಟೋ ರಿಕ್ಷಾದವರು ಅಲ್ಲಿ ದುರ್ಗಾಪುರ ಮುಚ್ಚಿ ದೇವಸ್ಥಾನದಲ್ಲಿದ್ದಾಗ ಕವರ್ ಮಾಡಿದ್ದೆ ಅವ್ರನ್ನ. ಆಟೋಗಳು ಕವರ್ ಮಾಡಿದೆ. ಅವರೇನೋ ಅವ್ರ ಸಂಘ ಸಂಸ್ಥೆದು ಏನೋ ಮೀಟಿಂಗು ಆಳು ಮುಳು ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಸೌಂಡ್ ಮಾಡ್ತಾವ್ರು ಅಡ್ಚಾಡ್ಕೊಂಡು. ಇನ್ನು ಈ ಕಡೆ ಅಲ್ಲಿ ಜಾಗ ಹುಡುಗರು ಕ್ರಿಕೆಟ್ ಆಡ್ತಾರಲ್ಲ, ಅಲ್ಲಿ ಒಂದು ಬೆಂಚ್ ಇದೆಯಲ್ಲ, ಅಲ್ಲಿ ಒಂದು ಹುಡುಗಿ ಸೆಕ್ಸ್ ಮಾಡ್ತಾ ಇದ್ದಾರೆ. ಇಂಟರ್ಕೋರ್ಸ್ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಅವರು. ಆ ಹುಡುಗನ ತೊಡೆ ಮೇಲೆ ಕುತ್ಕೊಬಿಟ್ಟಾಳು. ಜಾಕ್ ಆಗ್ತಾವೆ ನಾನು ಯಾರೊಬ್ಬ ಆ ಕಡೆಯಿಂದ ಬಂದ ಸುಮ್ಮನೆ ಕುತ್ಕೊಬಿಟ್ರು. ಈಗ ಶುರು ಮಾಡ್ರು. ನಾನು
ಇದೇನಪ್ಪ ಕತ್ಲೆ ಇತ್ತಲ್ವ ಏನೋದಪ್ಪ ಏನೋ ಅಳ್ಳಾಡ್ತಾ ಇತ್ತಲ್ಲ ಅಂತ ನೋಡ್ತೀನಿ. ಸುತ್ತ ಯಾರು ಅಂತ ಈಗ ನೋಡಿದ್ನಲ್ಲ, ಸೊ ಅವರಲ್ಲಿ ಜಾಕ್ ಹಾಕೋಕೆ ಕೂಗ್ತಾ ಜರಿಗಳಪ್ಪ. ಓಪನ್ ಪಾರ್ಕ್ ಗುರು, ಇಲ್ಲಿ ಇಷ್ಟು ಜನ ಮೀಟಿಂಗ್ ಮಾಡ್ತಾ ಕೂತಾರೆ. ಅಲ್ಲಿ ಓಡಾಡ್ತಾರೋ ಜನಗಳು, ಓಡಾಡೋರು ತೀರಾ ಕಡಿಮೆ ಇದ್ದಾರೆ. ಅವರು ಸೆಕ್ಸ್ ಮಾಡ್ತಾ ಕೂತಾರೆ ಇಬ್ಬರಿಗೆ. ವರ್ಕೌಟ್ ಏರಿಯಾದಲ್ಲಿ ಸೆಕ್ಸ್ ಮಾಡೋರು ಆ ಕಡೆಗೆ ಹೋಯ್ತಾರೆ. ಕುತ್ಕೊಂಡು ಹೆಲ್ಮೆಟ್ ಹಾಕೋಬಿಟ್ಟು ಮಾಡ್ತಾರೆ. ಎದ್ಬಿಟ್ರು ಹುಡುಗ ಆ ಕಡೆ ಹೋಯ್ತಾ ಅಂದರೆ ನಡ್ಕೊಂಡು ಎದ್ಬಿಟ್ರು ಅವರು. ಹುಡುಗ ಅವ್ರ ಕಡೆಗೆ ನಡ್ಕೊಯ್ತಾ ಇದ್ದಲ್ಲ, ಎದ್ಬಿಟ್ರಿದ್ರು. ಈಗ ನಾನು ಫೋನ್ ಹಿಡ್ಕೊಂಡ್ರು ನೋಡಿದ್ರು ಅನ್ಸುತ್ತೆ ಆ ಕಡೆಗೆ. ಅವ್ರಿಗೆ ಕ್ಯಾಮ್ರಾಗೆ ರೆಕಾರ್ಡ್ ಮಾಡ್ತಾನೆ ಅನ್ನೋಬಿಟ್ಟು. ಬಹುಶಃ ಅವರು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಉಳ್ಕೊಳ್ತಿದ್ನಲ್ಲ, ಅವಾಗ ಒಂದು ಹುಡುಗಿ ಬಂದಲ್ಲಿ ಕಾಯ್ಕೊಂಡು ಕೂತ್ಕೊತಿದ್ಲು. ಅವರು ಬಂದು ಸೆಕ್ಸ್ ಮಾಡ್ತಾಯಿದ್ರು. ಬಹುಶಃ ಅದೇ ಪೇರ್ ಇರಬೇಕು ಅನಿಸುತ್ತೆ. ಈಗ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಾಯ್ಕೊಂಡು ಕೂತಿದ್ದು ಆಮೇಲೆ ಬಂದಿರೋದು ಅಂದ್ಕೊಳ್ತೀನಿ. ಏನೋ ಮಾಡ್ಕೊಂಡು ಸಾಲಿ ಬಿಡು. ಅದು ಯಾರೋ ಹೋಟೆಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬಂದು ಕಾಯ್ಕೊಂಡು ಕೂತ್ಕೊತಿಲ್ಲ ಅವ್ರಿಗೆ, ನಾನು ಅಲ್ಲಿದ್ದಾಗ. ಸೊ ಇನ್ನೊಬ್ಬ ವ್ಯಕ್ತಿ ಬರೋನು ಬಂದಮೇಲೆ ಅವರಿಬ್ಬರು ಕೂತ್ಕೊಂಡು ಕೈಯ ಅಂತ ಮಾತಾಡ್ಕೊಂಡು ಬದಿ ಸೆಕ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು. ಅವಾಗ ನೋಡಿದ್ದೆ ನಾನು ಆ್ಯಕ್ಚುಲಿ. ಇವಾಗ ನೋಡಿದೆ ಆ ಹುಡುಗಿ ಹೈಟ್ ನೋಡಿದ್ಮೇಲೆ ಗೊತ್ತಾಯಿತು ಅದು ಅವರೇನೆ ಅಂತ. ಇಲ್ಲಿಂದ ಹೋದ ಹುಡುಗ ಅಲ್ಲಿಗೆ ಹೋದ. ಅವ್ರಿಗೆ ಗೊತ್ತಾಗೋಯ್ತು ಅಲ್ಲಿಗೆ ಬರ್ತಾರೆ ಅಂತ. ಅದಕ್ಕೆ ಮುಂಚೆನೇ ಇಟ್ಬಿಟ್ಟವರು. ಚೆನ್ನಾಗಿರ ಇವಾಗ ಕಾಣ್ತದೆ ನೋಡಿ. ಇವಾಗ ಪಕ್ಕ ಬೊಗ ಅಂತ ವರ್ಕೌಟ್ ಏರಿಯಾಗೆ ಹೊಸ್ದಾಗಿ ಇಬ್ಬರು ಹುಡುಗರು ಬಂದರು. ಒಂದು ಹುಡುಗ ಒಂದು ಹುಡುಗಿ ಮತ್ತು ಇನ್ನೊಬ್ಬ ಹೆರಿಟೇಜ್ ಇದೆ ನಾಗರಿಕ. ಎಲ್ಲಕ್ಕೂ ಬೊಗಳಾಡ್ತಾರೆ. ಕೈ ಒಂದೇ ಸಮಸ್ಯೆ ಆಯ್ತಾನೆ. ಶಬ್ದ ಇವರು ನನ್ನ ಪಕ್ಕ ಕೂತ್ಕೊಂಡು ಮಾತಾಡ್ತಾವ್ರೆ. ಅಲ್ಲಿ ಜಾರುಗುಪ್ಪೆ ಉಯ್ಯಾಲೆ ಇದೆಯಲ್ಲ, ಅಲ್ಲಿ ಮಕ್ಕಳು ಆಟ ಆಡ್ತಾವೆ. ಸೊ ಇಲ್ಲಿಂದ ಅಲ್ಲಿವರೆಗೆ ಕೇಳಿಸ್ಬೇಕು ಅಷ್ಟರ ಗರ್ಚಾಡ್ತಿರೋದು ಇವರು. ಆಟೋದವ್ರದ್ದು ಅಷ್ಟೇ. ಸೀತಾಬಳ್ಳಾಳ ಅಂಗಡಿ ಹತ್ರನೇ ಆಟೋದವ್ರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದು. ಸೊ ಅದು ರಿಲೇಟೆಡ್. ಇವನು ಆರ್ಡ್ರ್ ಮಾಡ್ತಿರೋದು ಏನಂದರೆ ಕೆಳಗೆ ಕೂತ್ಕೊಂಡು ಸುಳೆ ಮಗ ಆ ಹುಡುಗರಿಗೆ ಕೈ ಹಾಕ್ಬಿಡ್ತೀಯಾ ಅಂತ ಮಾತಾಡ್ತಿದ್ದಾನೆ. ಕೈ ಹಾಕ್ಬಿಡ್ತೀಯಾ ಅಂದರೆ ಅವ್ನು ಹೈಟು ಇವನ ಥರ ಇದ್ದಾನೆ ನೋಡೋದಕ್ಕೆ. ದೀಪನ್ ಕಂಡ ಇದ್ದಾನಲ್ಲ ಆ ಥರ ಇದ್ದಾನೆ ಹೈಟು. ಅಲ್ಲಿ ಹೋಗ್ತಾ ವರ್ಕೌಟ್ ಏರಿಯಾದಲ್ಲಿ ಪಾಸ್ ಆಗ್ತಿದ್ದಾನೆ ನೋಡಿ. ಇವಳು ಬೆಲ್ಲ ಕೂತಾಳು ಅರ್ಚಾಡೋಕ್ಕೋಸ್ಕರ. ಬೇಕಂತ ಅರ್ಚಾಡ್ತಾ ಇರೋದು ಅದೇ ಶ್ರುತಾ ಬಳ್ಳಾಳು ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಪುನಃ ಏನು ಅಪ್ಡೇಟ್ ಮಾಡಿದ್ದೆ. ಅದಕ್ಕೋಸ್ಕರ ಇದು ಸೌಂಡ್ ಮಾಡ್ತಾ ಇರೋದು. ಆಟೋದವರು ಇದೆಲ್ಲ ಸೇಮ್ ಅದೇ ರಿಲೇಟೆಡ್. ಫ್ಯಾಕ್ಟ್ ಏನಂದರೆ 9:15 ಮೇಲಾಗಿದೆ ಸಮಯ. ಕ್ಲೋಸ್ ಟು 9:45. ಆಟೋದಲ್ಲಿ ಇನ್ನೂ ಡಿಸ್ಕಷನ್ ಆಗ್ತಿಲ್ಲ. ಪಾರ್ಕಲ್ಲಿ ಒಂದಿರು ಇಷ್ಟೊಂದು ಮೇಲೆ ಬಂದಿರೋ ಗುರು ಬೇಗ ಬರ್ತಿದ್ರು, ಲೇಟಾಗಿ ಬಂದಿದ್ದು. ಇನ್ನೂ ಪಾರ್ಕಲ್ಲಿ ಚಟುವಟಿಕೆ ಸಿಕ್ಕಾಪಟ್ಟೆ ಪ್ರಗತಿಯಲ್ಲಿದೆ. ಇರಿಬ್ರಲ್ಲಿ ಕೂತ್ಕೊಂಡು ಮಕ್ಕಳನ್ನೆಲ್ಲ ಆಟ ಆಡಬಿಟ್ಟವ್ರೆ. ಆ ಕಡೆ ಹೆಣ್ಣಲ್ಲಿ ಅರ್ಚಾಡ್ತಾ ಇದ್ದಾರೆ. ಪಾರ್ಕಲ್ಲಿ ಸುಮಾರು ಜನ ಇದ್ದಾರೆ. ಅದಕ್ಕೋಸ್ಕರ ಮಾಡ್ಕೊತೀನಿ ನೋಡೋಣ. ತಲೆ ಕೆಡಿಸ್ಕೊಳ್ಳೋಣ. ನನಗೆ ಟೈಮ್ ಎಷ್ಟು ಅನ್ನೋ ಡೌಟ್ ಆಗ್ಬಿಟ್ಟೈತೆ. ಅವರು ಆ ರೇಂಜಿನ ವಾತಾವರಣ ಐತೆ. ಪಾರ್ಕ್ ಒಳಗಡೆ ಜನ ಓಡಾಡ್ತಾ ಇದ್ದಾರೆ. ಅವಳಿಗೆ ಪಾರ್ಕ್ ಏರಿಯಾದಿಂದ ಬರ್ತಾಯಿದ್ದು ನೋಡಿ ಚಿಕ್ಕ ಹುಡುಗಿ ಆಟ ಆಡ್ಕೊಂಡು.
ಈ ಬಡ್ಡಿ ಮಕ್ಕಳಿಂದ ಕೂತ್ಕೊಂಡು ಒಂದೇ ಸಮ ಸಾಯ್ತಾರೆ. ಸಾಧ್ಯ ಆದರೆ ಅವರು ವೆಹಿಕಲಲ್ಲಿ ಬಂದಿರ್ತಾರೆ ಖಂಡಿತ, ಹೋಗಿ ವೆಹಿಕಲ್ ತಗೊಳಕ್ಕೆ ಡೌಟ್ ಆಗ್ಬೋದು. ಅದು ಆಗಲ್ಲ ಬಿಡಿ. ಈ ಗೇಟ್ ಹತ್ರ ಗಾಡಿ ನಿಲ್ಲಿಸಿದ್ದಾರೆ, 2 ಗಾಡಿ, ಬಹುಶಃ ಅದೇ ಇರ್ಬೋದು. ಕೊಡ್ತೀನಿ ಯಾವುದೋ ಪಾರ್ಕಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯಾರು ಯಾವ ಗಾಡೀಲಿ ಬಂದಿದ್ದಾರೆ ಕನ್ನಡ ಸೊ ಯಾವಾಗ ಸಾಯ್ತಾ ಇರ್ತಾನೆ ಒಂದೇ ಸಮಯಲ್ಲೇ ವಾಕಿಂಗ್ ಮಾಡ್ಕೊಂಡು. ತೆಂಬಳಿಯನ್ನು ತೆಬಿಳಲ್ಲಿ ಮಾತಾಡ್ತಾನೆ. ಯಾರು ಸಿಕ್ಕಾಪಟ್ಟೆ ಜನ ಪಾರ್ಕಲ್ಲಿದ್ದಾರೆ. ಇವ್ರ ವೆಹಿಕಲ್ ಸಾಧ್ಯ ಆದರೆ ನೋಡೋದ, ಸಾಧ್ಯ ಆದರೆ ಅವ್ರ ವೆಹಿಕಲ್ ಹಿಡಿತೀನಿ ಹೋಗಿ. ಬಡ್ಡಿ ಮಕ್ಳು ತಿಕ್ಕಾಕೊಬ್ಬಿಟ್ಟು ಕರಗಿಸ್ಬೇಕು. ಅವ್ರದ್ದು ಸಿಕ್ಕಾಪಟ್ಟೆ ಅರ್ಚಾಡ್ತಾರೆ. ವಾಕಿಂಗ್ ತುಂಬ ಜನ ಮಾಡ್ತಾರೆ. 10 ಗಂಟೆವರೆಗೂ ಸಮಯ 10 ಗಂಟೆ ವಾಕಿಂಗ್ ಮಾಡ್ತಿರೋದಲ್ಲ. 7:45, 10 ಗಂಟೆ ಇಲ್ಲ, 7:45 ಇಲ್ಲ ಸಾರಿ 7 ಅಂತೀನಿ, 9:50. 10 ಗಂಟೆ 10 ನಿಮಿಷ ಇದೆ ಅಂದು ಎಷ್ಟೊಂದು ಜನ ವಾಕಿಂಗ್ ಮಾಡ್ತಾಯಿದ್ದಾರೆ. ಪ್ರತಿಭಾನ್ವಿತ ವ್ಯಕ್ತಿಗಳು ಇವರು. ಆರ್ಡಿನರಿ ವ್ಯಕ್ತಿಗಳೆಲ್ಲ ಇವರು, ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿಗಳು. ಇಲ್ಲಿವರೆಗೂ ಬಂದು ಬಗ್ ನೋಡ್ಕೊಯ್ತದೆ ಅಲ್ಲೋಡೆ ಚಿಕ್ಕ ಹೆಣ್ಣು ಯಾರೋ ಮಲಗಿದ್ದಾರೆ ಅಂತಂದು. ಮೆಂಟ್ರಿ ಗುಡ್ಸೋಳೆ ಮಕ್ಕಳು.